ನನ್ನ ಮೇಲೆತ್ತಿದೆ. ಬಾಲವಲ್ಲ ನನ್ನ ತಲೆಯಾಗಿಸಿ ಕೀಳಾಗದೆ ನನ್ನ ಮೇಲೆತ್ತಿದೆ. ಬಾಲವಲ್ಲ ನನ್ನ ತಲೆಯಾಗಿಸಿ ಕೀಳಾಗದೆ ನನ್ನ ಮೇಲೆತ್ತಿದೆ. ಬಾಲವಲ್ಲ ನನ್ನ ತಲೆಯಾಗಿಸಿ ಕೀಳಾಗದೆ ನನ್ನ ಮೇಲೆತ್ತಿದೆ. ಹಲ್ಲೆಲೂಯಾ ಸ್ತುತಿ ನಿಮಗೆ, ಹಲ್ಲೆಲೂಯಾ ಸ್ತುತಿ ನಿಮಗೆ. ಹಲ್ಲೆಲೂಯಾ ಸ್ತುತಿ ನಿಮಗೆ, ಹಲ್ಲೆಲೂಯಾ ಸ್ತುತಿ ನಿಮಗೆ. ಹಲ್ಲೆಲೂಯಾ ಸ್ತುತಿ ನಿಮಗೆ, ಹಲ್ಲೆಲೂಯಾ ಸ್ತುತಿ ನಿಮಗೆ. ದುಷ್ಟ ಗೊಲ್ಯಾತನ ಕೊಲ್ಲುವ ಅಭಿಷೇಕ ಚಿಕ್ಕ ದಾವೀದನಲ್ಲಿಟ್ಟವನೇ. ಕುರಿಗಳ ಕಾಯುವ ಇಸ್ರಾಯೇಲ್ ಅರಸನಾಗಿ ಎತ್ತಿದೆ ನೀನು ಮೇಲೆ 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 ಮೇಲೆ. ದುಷ್ಟ ಗೊಲ್ಯಾತನ ಕೊಲ್ಲುವ ಅಭಿಷೇಕ ಚಿಕ್ಕ ದಾವೀದನಲ್ಲಿಟ್ಟವನೇ. ಕುರಿಗಳ ಕಾಯುವನ ಇಸ್ರಾಯೇಲ್ ಅರಸನಾಗಿ ಎತ್ತಿದೆ ನೀನು ಮೇಲೆ 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 ಮೇಲೆ. ದುಷ್ಟ ಗೊಲ್ಯಾತನ ಕೊಲ್ಲುವ ಅಭಿಷೇಕ ಚಿಕ್ಕ ದಾವೀದನಲ್ಲಿಟ್ಟವನೇ. ಕುರಿಗಳ ಕಾಯುವನ ಇಸ್ರಾಯೇಲ್ ಅರಸನಾಗಿ ಎತ್ತಿದೆ ನೀನು ಮೇಲೆ 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 ಮೇಲೆ. ದುಷ್ಟ ಗೊಲ್ಯಾತನ ಕೊಲ್ಲುವ ಅಭಿಷೇಕ ಚಿಕ್ಕ ದಾವೀದನಲ್ಲಿಟ್ಟವನೇ. ಕುರಿಗಳ ಕಾಯುವನ ಇಸ್ರಾಯೇಲ್ ಅರಸನಾಗಿ ಎತ್ತಿದೆ ನೀನು ಮೇಲೆ 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 ಮೇಲೆ. ಹಲ್ಲೆಲೂಯಾ ಸ್ತುತಿ ನಿಮಗೆ, ಹಲ್ಲೆಲೂಯಾ ಸ್ತುತಿ ನಿಮಗೆ. 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 ಹಲ್ಲೆಲೂಯಾ ಸ್ತುತಿ ನಿಮಗೆ, ಹಲ್ಲೆಲೂಯಾ ಸ್ತುತಿ ನಿಮಗೆ.
ನಿಮಗೆ ಹಲ್ಲೆಲೂಯ ಸ್ತುತಿ ನಿಮಗೆ ಕೈ ಮೇಲೆ ಕೈ ಮೇಲೆ ಕೈ ಮೇಲೆ ಮೇಲೆತ್ತಿದೆ ಉನ್ನತದಿ ನನ್ನ ಇಟ್ಟೆ ಮಗನಾಗಿ ಮಾಡಿಬಿಟ್ಟೆ ನಿರಂತರವೂ ಶಾಪವ ನೀಗಿಸಿದೆ ಧೂಳಿಂದ ಎತ್ತಿರುವೆ ಶೃಂಗಾರ ತಂದಿರುವೆ ನಿರಂತರ ಕೈಡಿ ಮೇಲೆತ್ತಿದೆ ಉನ್ನತದಿ ನನ್ನ ಇಟ್ಟೆ ಮಗನಾಗಿ ಮಾಡಿಬಿಟ್ಟೆ ನಿರಂತರವೂ ಶಾಪವ ನೀಗಿಸಿದೆ ಧೂಳಿಂದ ಎತ್ತಿರುವೆ ಶೃಂಗಾರ ತಂದಿರುವೆ ನಿರಂತರವೋ ಕೈ ನೀಡಿ ಮೇಲೆತ್ತಿದೆ ಉನ್ನತದಿ ನನ್ನ ಇಟ್ಟೆ ಮಗನಾಗಿ ಮಾಡಿಬಿಟ್ಟೆ ನಿರಂತರವೂ ಶಾಪವ ನೀಗಿಸಿದೆ ಧೂಳಿಂದ ಎತ್ತಿರುವೆ ಶೃಂಗಾರ ತಂದಿರುವೆ ಹಲ್ಲೆಲೂಯ ಸ್ತುತಿ ನಿಮಗೆ 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 ಹಲ್ಲೆಲೂಯ ಹಲ್ಲೆಲೂಯ ಸ್ತುತಿ ನಿಮಗೆ ಹಲ್ಲೆಲೂಯ ಸ್ತುತಿ ನಿಮಗೆ ಹಲ್ಲೆಲೂಯ ಸ್ತುತಿ ನಿಮಗೆ ಹಲ್ಲೆಲೂಯ ಸ್ತುತಿ ನಿಮಗೆ 1 2 3 go ಜೈ ಜೈ
ಹಲವಾರು ವಾರಗಳಿಂದ ನಾವು ಕರ್ತನ ಐಶ್ವರ್ಯಗಳ ಬಗ್ಗೆ ನಾವು ಮಾತಾಡ್ತಾ ಬರ್ತಾ ಇದ್ದೀವಿ. ನಿಮಗೆ ಮೊದಲು ಗೊತ್ತಾಗಬೇಕು ನಿಮ್ಮ ದೇವ್ರದ್ದು ಅಸೆಟ್ ಎಷ್ಟಿದೆ ಅಂತ ಹೇಳಿ. ಇವತ್ತು ಭೂಮಿಯಲ್ಲಿರುವಂಥ ಎಲ್ಲ ಲಕ್ಷಾಧಿಪತಿ ಕರೋಡಪತಿಗಳ ಅಸೆಟ್ನ ಗೂಗಲ್ ಮಾಡಿದ ತಕ್ಷಣ ಗೂಗಲ್ ಹೇಳುತ್ತೆ ಯಾರ್ಯಾರ ಅಸೆಟ್ಟು, ಬಿಲ್ ಗೇಟ್ಸ್ ಎಷ್ಟಿದೆ, ಅಂಬಾನಿದು ಎಷ್ಟಿದೆ, ಎಲ್ಲ ಆಸ್ತಿಗಳು ಅಸೆಟ್ಟು ಆಗತ್ತೆ. ಆಗ ದೇವ್ರದ್ದು ಅಸೆಟ್ ಎಷ್ಟಿದೆ? ಹ್ಯಾವ್ ಯು ಎವರ್ ಥಿಂಕ್ ಆಫ್ ದೀಸ್ ಥಿಂಗ್ಸ್ ಮೈ ಸನ್ ಆ್ಯಂಡ್ ಡಾಟರ್? ದೇವರ ಆಸ್ತಿ ಎಷ್ಟಿದೆ ಯಾರಿಗಾನ ಗೊತ್ತಾ? ಹಾಂ, ದೇವರ ಆಸ್ತಿನ ನಮ್ಮ ಕೈಲಿ ಅಳಕ್ಕೆ ಆಗಲ್ಲ. ಆದರೂ ನಾವು ಬರೀ 3 ಗ್ರಾಮ್ ಮಂದಿಗೆ ಇಲ್ಲಿ ಕೂತ್ಕೊಂಡಿದ್ದೀವಿ ಚಿನ್ನ ಹಿಡ್ಕೊಂಡು. ನಾವು ಆ ರಾಜಾದಿರಾಜನ ಮಗನಾಗಿ ಮಗಳಾಗಿ ಇದ್ದೀವಿ ಅಂದಮೇಲೆ ದೇವ್ರು ಹೇಳ್ತಾರೆ ನನ್ನ ಹಾಗೆ ನನ್ನ ಮಗಳಿರಬೇಕು, ನನ್ನ ಹಾಗೆ ನನ್ನ ಮಗ ಇರಬೇಕು ಅಂತ ಹೇಳಿ. ಒಂದು ತಂದೆ ಶ್ರೀಮಂತನಾಗಿದ್ದಾಗ ಅವನು ತನ್ನ ದೊಡ್ಡ ಮನೆ ಕಟ್ಕೊಂಡ್ರೆ ತನ್ನ ಮಗನಿಗೇನು ಮಾಡ್ತಾನೆ, ಅದಕ್ಕಿಂತ ದೊಡ್ಡ ಬಂಗ್ಲೆ ಕಟ್ತಾನೆ. ಅವನಿಗೆ ಚಿಕ್ಕದ ಮನೆ ಕಟ್ಟಲ್ಲ, ಯಾಕಂದ್ರೆ ಅವನು ಯೋಗ್ಯತೆ, ಅದು ಅವನ ಪ್ರೆಸ್ಟೇಜ್. ಒಂದು ಏನಯ್ಯ ನೀ ಎಷ್ಟು ದೊಡ್ಡ ಮನೇಲಿ ಇದೆಯಾ, ನಿನ್ನ ಮಗನ ನೋಡಿದ್ರೆ ಇಷ್ಟು ಚಿಕ್ಕ ಮನೆ ಕಟ್ಟಿದ್ಯಲ್ಲಪ್ಪ ಅನ್ನೋ ಒಂದು ಪ್ರೆಸ್ಟೇಜ್ನ ಅವನು ಕಾಪಾಡ್ತಾನೆ. ಆಗ ಅವನೇನು ಅನಿಸ್ತಾನೆ, ನನಗಿಂತ ನನ್ನ ಮಗ, ನನಗಿಂತ ನನ್ನ ಮಗಳು ಟಾಪಾಗಿ. ಎಷ್ಟೋ ಸಮಯಗಳು ನಾವು ನೋಡ್ತೀವಿ ಮನೆಗಳಲ್ಲಿ ಅಮ್ಮ ಆದವಳು, ತಾಯಿ ಆದವಳು, ತಂದೆ ಆದವರು ಮಕ್ಕಳಿಗೆ ಊಟ ಕೊಡಬೇಕಾದ್ರೆ ಅವ್ರಿಗೆಲ್ಲ ಊಟ ಕೊಟ್ಬಿಟ್ಟು ಆ ಕೆಳಗಿರೋ ತಳಭಾಗನ ಕೆರ್ಕೊಂಡು ತಾಯಿ ಒಬ್ಬಳೇ ಕುತ್ಕೊಂಡು ತಿನ್ನೋದನ್ನು ನೋಡ್ತೀವಿ. ಅವಿಸಿನ್ ನೋಡಿದ್ದೀರಾ? ತನಗೇನು ಇಲ್ಲ ಅಂದರೂ ಕೂಡ ತನ್ನ ಮಕ್ಕಳಿಗೆಲ್ಲ ಕೊಡಬೇಕಂತೇಳಿ ಒಂದು ತಾಯಿ ಆಸೆ ಪಡ್ತಾಳೆ. ಆ ಮಗನ ಅವಳು ಸೃಷ್ಟಿ ಮಾಡಲಿಲ್ಲ, ಜಸ್ಟು 9 ತಿಂಗಳು ಮಾತ್ರ ಎತ್ತಿದ ಆ ಕರಳಿಗೆ ಇಷ್ಟು ಸಂಬಂಧ, ಇಷ್ಟು ಬಾಂಧವ್ಯ, ಇಷ್ಟು ಪ್ರೀತಿ, ಇಷ್ಟು ಮಮತೆ ಇರೋದಾದರೆ ನಿಮ್ಮನ್ನು ಸೃಷ್ಟಿ ಮಾಡಿ ಆ ಮಗುನ ಆ ಹೊಟ್ಟೆಯೊಳಗಿಟ್ಟಂಥ ದೇವರು ಎಷ್ಟರ ಮಟ್ಟಿಗೆ ನಿಮ್ಮ ವಿಷಯದಲ್ಲಿ ಅನುತಾಪ ಪಡ್ಬೋದು, ಎಷ್ಟರ ಮಟ್ಟಿಗೆ ಅನುತಾಪ ಪಡ್ಬೋದು. ಆಗ ಆ ಶಿಲ್ಬೆ, ಆ ಮೊಳೆ, ಆ ಮುಳ್ಳು, ಆ ಏಟು, ಆ ಧಿಕ್ಕರಿಸಲ್ಪಡುವಿಕೆ, ಮುಖದ ಮೇಲೆ ಉಗುಳುವಿಕೆ, ಇದೆಲ್ಲ ನಡೆದಂಥ ಸಂಭವ. ಇಟ್ಸ್ ಆಲ್ ಸಿನಾರಿಯೋಸ್ ಆಫ್ ಗಾನ್ ಓನ್ಲಿ ಬಿಕಾಸ್ ಆಫ್ ದ ಲವ್ ವಿಚ್ ಗಾಡ್ ಶೋನ್ ಆನ್ ಯು. ನಿಮ್ಮ ಮೇಲೆ ಇಟ್ಟಂಥ ಪ್ರೀತಿ, ಆ ಪ್ರೀತಿನ ಅಷ್ಟು ಮಟ್ಟಿಗೆ ಅವ್ರು ಸಹಿಸ್ಕೊಂಡ್ಬಿಟ್ರು. ಮಕ್ಕಳೇ, ಅವ್ರು ಸಹಿಸ್ಕೊಂಡ್ರು. ನಿನ್ನ ದೇವರಾದ ಕರ್ತನ ನಾಮವನ್ನು ಅಯೋಗ್ಯವಾಗಿ ಎತ್ತಬೇಡ ಅಂತ ಹೇಳ್ತಾರೆ. ಅಯೋಗ್ಯರ ಕೈಯಲ್ಲಿ ಇವರು ಒಪ್ಪಿಸ್ಕೊಟ್ರು. ಅಯೋಗ್ಯರಾಗಿದ್ದ ಅಂತ ಮಕ್ಕಳು ಒಡೆಯಲ್ಪಟ್ಟಾಗ ಸುಮ್ಮನೆ ಇದ್ದರು. ನ್ಯಾಯಾಧಿಪತಿಯಾಗಿದ್ದರು ಕೂಡ ಒಬ್ಬ ನ್ಯಾಯಾಧೀಶನ ಮುಂದೆ ನಿಂತ್ಕೊಂಡು ನ್ಯಾಯಕ್ಕಾಗಿ ಕೇಳಿದ್ರು. ಇದೆಲ್ಲ ಯಾವುದಕ್ಕಾಗಿ? ನಿಮ್ಮ ಮೇಲೆ ನನ್ನ ಮೇಲೆ ಇಟ್ಟಂತ ಕಲ್ವಾರಿ ಪ್ರೀತಿ. ಆ ಕಲ್ವಾರಿ ಪ್ರೀತಿ ಅಷ್ಟೆಲ್ಲ ಕೊಟ್ಟ ಮೇಲೆ ಇವತ್ತು ದೇವ್ರು ನಿಮ್ಮನ್ನ ಒಂದು ಮಿಲಿಯನರ್ ಮಾಡಲ್ವಾ, ಒಂದು ಲಕ್ಷಾಧಿಪತಿ ಮಾಡೋದಿಲ್ವಾ? ಅವರ ಇಂಟೆನ್ಷನ್ ಇದೆ, ಅವ್ರ ಹೃದಯದಲ್ಲಿ ಆಸೆ ಇಡಲ್ಪಟ್ಟಿದೆ. ನನ್ನ ಮಗ ಹೀಗೆ ಬರಬೇಕು, ನನ್ನ ಮಗಳು ಹೀಗೆ ಬರಬೇಕು, ನನ್ನ ಮಗನ ಮನೆ ಈ ಥರನೇ ಕಟ್ಟಪಡಬೇಕು, ಈ ರೀತಿ ನಾವು ಎತ್ತಲ್ಲಿ ಪಡಬೇಕಂತ ಹೇಳಿ ಪರಲೋಕದಲ್ಲಿ ಅದು ನಿರ್ಧಾರವಾಗಿದೆ. ಆ ನಿರ್ಧಾರ ಯಾವತ್ತು ನಿಮ್ಮ ಜೀವನದಲ್ಲಿ ವಾಕ್ಯ ಬಂದ್ಬಿಡುತ್ತೆ, ನಿರ್ಧಾರ ನಿಮ್ಮ ಮನೆಯೊಳಗೆ ಆಶೀರ್ವಾದ. ನಾವು ನೋಡೋಣ, ದೇವರು ತನ್ನ ಸೇವಕರ God takes the pleasure in the desire of the servants. God takes the pleasure over his servant about the riches. ತಮ್ಮ ಸೇವಕರುಗಳು ಐಶ್ವರ್ಯವಂತರಾಗಬೇಕಂತ ದೇವರು ಹೇಳ್ತಾರಲ್ಲಿ. God takes the pleasure in the prosperity of his servant and exalt them on the earth forever. ದೇವರು ತನ್ನ ಸೇವಕರ ಐಶ್ವರ್ಯಗಳಲ್ಲಿ ವಿಪರೀತವಾದ ಸಿರಿವಂತರಾಗುವುದಕ್ಕೆ ಹೆಚ್ಚಳ ಪಡುತ್ತಾರೆ ಮತ್ತು ಭೂಮಿಯ ಮೇಲೆ ಸದಾಕಾಲ ಅವರನ್ನ ದೃಢ ಮಾಡ್ತಾರೆ. ಆಗ ದೇವಾಲಯದೊಳಗೆ ನೀವು ಬಂದ್ಬಿಟ್ಟಿ ಅಂದ ತಕ್ಷಣ ನೀವು ಕೃಪೆಯೊಳಗೆ ಬಂದಿದ್ದೀರಾ, ಕೃಪೆಗೆ ಕನೆಕ್ಟ್ ಆಗಿದ್ದೀರಾ ಅಂತ ಅರ್ಥ. ಒಬ್ಬ ದೇವರ ಆಲಯೊಳಗೆ ಕಾಲಿಡ್ತಾನಂದ್ರೆ, ಒಬ್ಬ ದೇವ ಆಲಯದೊಳಗೆ ಮೆಟ್ಲೆತ್ತಿ ಒಳಗೆ ಬಂದು ಇಲ್ಲಿ ಕೂತ್ಕೊಳ್ತಾನಂದ್ರೆ, ದಿಸ್ ಇಸ್ ದ ಪ್ರೀ ಡೆಸ್ಟಿನೇಷನ್ ಆಫ್ ಗಾಡ್. ದೇವರ ಸಂಕಲ್ಪ ಅದು. ನನ್ನ ಮಗಳು ಇಂಥ ದಿನ, ಇಂಥ ಡೇಟ್ಗೆ, ಇಂಥ ಟೈಮ್ಗೆ ಇಲ್ಲಿ ಬಂದು ಕೂತ್ಕೋಬೇಕು, ಅವನೊಂದಿಗೆ ನಾನು ಮಾತಾಡ್ತೇನೆ. ನಾನು ಮಾತಾಡಬೇಕಾದ್ರೆ ಎಲ್ಲ ಆಶೀರ್ವಾದಗಳನ್ನ ಓಪನ್ ಮಾಡಿ ಅವನಿಗೆ ಆಶೀರ್ವಾದ ಅಧೀನ ಮಾಡ್ತೀನಿ ಅನ್ನೋದು ದೇವರು ತೀರ್ಮಾನ ಮಾಡ್ತಾರೆ. ಚಪ್ಪಳೆ
ಹಂದಿಯ ತೌಡನ್ನು ತಿನ್ಬೇಕಾದ್ರೆ ಅವನಲ್ಲಿ ಒಂದು ತೀರ್ಮಾನ ಮಾಡ್ತಾನೆ, ಅಯ್ಯಯ್ಯೋ ನಾನು ವ್ಯಭಿಚಾರಿಗಳ ಜೊತೆ ಕೂತ್ಕೊಂಡು ಮಲಗ್ಬಿಟ್ಟೆ, ಅಪ್ಪನ ದುಡ್ಡೆಲ್ಲ ಹಾಳು ಮಾಡ್ಬಿಟ್ಟೆ, ನಾನಿವತ್ತು ಮತ್ತೆ ನನ್ನ ತಂದೆ ಮನೆಗೆ ಹಿಂತಿರುಗಿ ಹೋಗ್ತೇನೆ ಅಂತ ಹೇಳಿದ್ನೆ ವಿನ ನಾನು ನಾಳೆಯಿಂದ ಬೈಬಲ್ ಓದ್ತೀನಿ, ನಾಳೆಯಿಂದ ನಾನು ಜಪ ಮಾಡ್ತೀನಿ, ನಾಳೆಯಿಂದ ನಾನು ಒಳ್ಳೆಯವನಾಗಿರ್ತೀನಿ ಅಂತ ಹೇಳಿ ನಾಳೆ ಅನ್ನೋ ವರ್ಡ್ ಇಲ್ಲ. அப்பா வீட்டுக்கு நான் திரும்பி போறேன். I'll go to my father's house. ಆ ತಂದೆ ಮನೆಗೆ ನಾವು ಹೋಗ್ಬೇಕಂತ ಅವನು ಯಾವಾಗ ಡಿಸೈಡ್ ಮಾಡ್ತಾನೆ, ಅವನು ಡಿಸೈಡ್ ಮಾಡಬೇಕಾದ್ರೆ ತಂದೆ ತೀರ್ಮಾನ ಮಾಡ್ತಾನೆ, ನನ್ನ ಮಗ ವಾಪಸ್ ಬರ್ತಾ ಇದ್ದಾನೆ, ಆ ಮಗನನ್ನ ನಾನು ತಪ್ಪಿಕೊಂಡು ಅಪ್ಪೇ ಎಸ್ಸೆಗೆ ಆಗ ದೇವಾಲಯ ಬಂದ ಅಪ್ಪ ಮನೆ ಇದು. ಅವನು ಯಾವಾಗ ದೇವಾಲಯಕ್ಕೆ ಬರ್ತೀನಂತಾನೆ, ವೆನ್ ಈ ಥಿಂಕ್ಸ್ ಅಬೌಟ್ ದ ಫಾದರ್ಸ್ ಹೌಸ್ ಈಸ್ ಕನೆಕ್ಟಿಂಗ್ ದ ಬಾಡಿ ಆಫ್ ಕ್ರೈಸ್ಟ್, ಕನೆಕ್ಟಿಂಗ್ ಟು ದ ಚರ್ಚ್, ದೇವರ ಆಲಯಕ್ಕೆ ಅವನು ಅಲ್ಲಿ ಕನೆಕ್ಟ್ ಆಗ್ತಾನೆ. ಯಾವಾಗ ಅವನು ಕನೆಕ್ಟ್ ಆಗ್ಬಿಡ್ತಾನೆ, ಮಗಳೇ ಮಗನೇ ನಿನ್ನ ದರಿದ್ರ ಬದಲಾವಣೆ ಆಗತ್ತೆ, ನಿನ್ನ ಗುಲಾಮತನ ಬದಲಾವಣೆ ಆಗತ್ತೆ, your slavery turn into liberty, your poverty turn into prosperity, your all position will come as a royal position. ನಿಮಗೆ ಸ್ಥಾನಮಾನಗಳನ್ನು ಈ ದೇವಾಲಯದಲ್ಲಿ ಅಪ್ಪ ಕೊಡೋಕೆ ಇಷ್ಟಪಡ್ತಾರೆ. ಆಗ ಈ ದೇವಾಲಯ, ದಿಸ್ ಅಸೆಂಬ್ಲಿ, ದಿಸ್ ಇಸ್ ನಾಟ್ ಅಸೆಂಬ್ಲಿ ಆಫ್ ಮ್ಯಾನ್, ದಿಸ್ ಅಸೆಂಬ್ಲಿ ಆಫ್ ಗಾಡ್, ದ ಗಾಡ್ಸ್ ಪ್ರೆಸೆನ್ಸ್, ಗಾಡ್ಸ್ ಸ್ಪಿರಿಟ್, ಗಾಡ್ಸ್ ಅನಾಯಿಂಟಿಂಗ್ ಇಸ್ ಓವರಿಂಗ್ ಇನ್ ದಿಸ್ ಫೇಸ್ ದ ಬಿಲ್ಡಿಂಗ್. ಈ ಇಡೀ ಬಿಲ್ಡಿಂಗ್ ಒಳಗೆ ಪವಿತ್ರಾತ್ಮ ಸಂಚಾರ ಆಗ್ತಾ ಇದೆ, ದೇವರ ಮಹಿಮೆ ಎಳಿತಾ ಇದೆ. God has a message to you. ದೇವರು ಇವತ್ತು ನಿಮಗೆ ಸಂದೇಶ ತಗೊಂಡು ಬಂದಿದ್ದಾನೆ. ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಒಬ್ಬೊಬ್ಬರ ಹತ್ರ ಮಾತಾಡಕ್ಕೆ ಹೋಗ್ತಾನೆ. ದೇವರ ಸನ್ನಿಧಾನಕ್ಕೆ ನೀವು ಬಂದಾಗ ಎಲ್ಲಾದಲ್ಲಿ ಲಿಬರ್ಟಿ ಆಗ್ತೀರಾ. ಅವನು ಗುಲಾಮತನದಿಂದ ಅರಮನೆ ಒಳಗೆ ಬಂದ ತಕ್ಷಣ, ತಂದೆ ಮನೆಗೆ ಬಂದ ತಕ್ಷಣ ಗುಲಾಮತನ ಹೋಯ್ತು, ಅವನು ರಾಜಕುಮಾರನ ಆಗ್ಬಿಟ್ಟ. ದರಿದ್ರ ಇತ್ತು, ಅವನಿಗೆ ಪ್ರಾಸ್ಪರಿಟಿ ಕೊಟ್ಬಿಟ್ರು. ದೇವ್ರು ಹೇಳ್ತಾರೆ, ಹೀಗೆ ದೇವರು ಐಶ್ವರ್ಯಗಳಲ್ಲಿ ನಮ್ಮನ್ನ ಮೇಲೆ ತರಕ್ಕೆ ಇಷ್ಟಪಟ್ಟು, ನಾನು 3 ದಿನ ಉಪವಾಸ ಮಾಡ್ತೀನಿ, ಅನ್ಯ ಭಾಷೆ ಮಾತಾಡ್ತೀನಿ, ನಾಳೆಯಿಂದ ಚೆನ್ನಾಗಿ ಬೈಬಲ್ ಕೀರ್ತನೆ 23 ಓದ್ತೀನಂತ ಎಲ್ಲ ಬರಲಿಲ್ಲ. ಅಲ್ಲಿ ನಾನು ತಿರುಂಬಿ ಎನ್ನ ಅಪ್ಪ வீட்டுக்கு ತಿರುಗಿ ಹೋಗ್ರೆ, ಅಲ್ಲಿ ಗೋ ಟು ಮೈ ಫಾದರ್ಸ್. ಇವತ್ತು ದೇವಾಲಯ ಅನ್ನೋದು ನೀವು ತಂದೆ ಮನೆಯೊಳಗೆ ಬಂದಿದ್ದೀರಾ ಮಗಳೇ, ಯಾರು ಕೂಡ ಎಂಟಿಯಾಗಿ ನೀವು ಹೋಗಲ್ಲ. ಆಗ ನಿಮ್ಮಲ್ಲಿ ಒಂದು ದರ್ಶನ ಬರ್ಬೇಕು. ನೋಡಿ, ಇವಾಗ ನಾನು ಹೇಳೋ ಮಾತು ಎಷ್ಟು ಜನಕ್ಕೆ ತಲೆ ಒಳಗೆ ಹೋಗ್ತಾ ಇದೆ ನನಗೆ ಗೊತ್ತಿಲ್ಲ, ಆದರೆ ಇದೆ 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 ಎಪ್ಪ ಹೇಳೋದು ಕರೆಕ್ಟ್ ಅಂಥವ್ರಿಗೆ ಹೋಗುತ್ತೆ. ಇದೆಲ್ಲ ಹೋಗತ್ತೆ, ಅದು ಹೋಗಲ್ಲ. ಅದು 100 ಡ್ರಿಲ್ಲಿಂಗ್ ಮಿಷಿನ್ ತಲೆ ಒಳಗೆ ಹಾಕಿದ್ರು ಕೂಡ, ಆಯಿಲ್ ಹಾಕಿದ್ರು ಕೂಡ ತಲೆ ಒಳಗೆ ಹೋಗೋದಿಲ್ಲ. ಹೆಂಗ ಏನಂದೆ ಅತ್ತ ಒತ್ತ ಅಂತಿರ್ತವೆ ನೋಡಿ. ಆದರೆ ನನ್ನ ಕುರಿಗಳು ನನ್ನ ಸ್ವರ ಕೇಳತ್ತೆ ಅಂತ ಹೇಳ್ತಲ್ಲ, ಕುರಿಗಳಿಗೆ ಏಯ್ ಅಪ್ಪ ಹೇಳುತ್ತಿದೆ ಕರೆಕ್ಟ್ ಅಲ್ವಾ, ಅಂಥವ್ರನ್ನ ಮುಟ್ತಾರಪ್ಪ. ಇವತ್ತು ಅಂಥವ್ರನ್ನ ಮುಟ್ಟಕ್ಕೆ ಹೋಗ್ತಾರೆ, ಅಂಥವನ್ನ ವೃದ್ಧಿ ಮಾಡ್ತಾರೆ, ದೇವ್ರ ಬ್ಲೆಸ್ಸಿಂಗ್ ಆಗತ್ತೆ. ಒಂದು ಸಾಧಾರಣ ಫುಟ್ಪಾತ್ ಮೇಲೆ ಇದ್ದಂಥ ಒಂದು ತಾಯಿಗೆ ನಾ ಪ್ರಾರ್ಥನೆ ಮಾಡಿದೆ, ಚಿತ್ರಾನ್ನ ಮಾಡ್ತಾ ಇದ್ರು ರೋಡಲ್ಲಿ, ಪ್ರೇ ಮಾಡಿ ಬಂದಿತ್ತು. ಇದೇ ರೇವಾ ಕಾಲೇಜ್ ಹತ್ರ. ಇವತ್ತು ಆ ಅಮ್ಮ 30 ಜನ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡು ಅವಳೇ ಒಂದು ಓನರ್ಶಿಪ್ ಸೆಕ್ಯೂರಿಟಿ ಗಾರ್ಡ್ನೇ ಓಪನ್ ಮಾಡಿಬಿಟ್ಟಿದ್ದಾಳೆ. ಅವರ ಮನೇಲಿ ಕಾಲು ಇಕ್ಕಿದ್ದು ಬ್ಲೆಸ್ಸಿಂಗ್. ನಾನು ಹೇಳ್ತಾನೆ, ದೇವರ ಮನೆಗೆ ನೀವು ಎಷ್ಟು ಆಶೀರ್ವಾದ ತೋರಿಸ್ತೀರಾ, ಆಸಕ್ತಿ ತೋರಿಸ್ತೀರಾ, ಅಷ್ಟು ಆಸಕ್ತಿ. ಅದಕ್ಕೆ ದೇವರು ಹೇಳ್ತಾರೆ, ಈ ವಾಕ್ಯ ಓದೋಣ. ಈಗೋ ನಾನು ಕಂಡಿದ್ದು ಇದೆ, ದೇವರು ಒಬ್ಬನಿಗೆ ದಯಪಾಲಿಸಿರುವ ಜೀವಮಾನದ ದಿನಗಳೆಲ್ಲ ಅವನ ಅನ್ನಪಾನಗಳನ್ನು ತೆಗೆದುಕೊಂಡು ತಾನು ಲೋಕದೊಳಗೆ ಪ್ರಯಾಸ ಪಡುವ ಪ್ರಯಾಸದಲ್ಲಿಯೂ ಸುಖವನ್ನು ಅನುಭವಿಸುವುದು ಮೇಲಾಗಿಯೇ ಉಚಿತವಾಗಿ ಇದೆ. ಇದೇ ದೇವರು ಅವನಿಗೆ ಕೊಟ್ಟ ಪಾಲು, ಮತ್ತು ಆತನು ಯಾವನಿಗೆ ಆಸ್ತಿಪಾಸ್ತಿಗಳನ್ನು ದಯಪಾಲಿಸಲು, ಯಾವನಿಗೆ ಆಸ್ತಿಪಾಸ್ತಿಗಳನ್ನು ಯಾವನಿಗೆ ಜೋರಾಗಿ ಹೇಳ್ಬೇಕು, ಯಾವನಿಗೆ 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 ದಯಪಾಲಿಸುವುದಲ್ಲದೆ ಅದನ್ನು ಅನುಭವಿಸಿ ಪಾಲಿಗೆ ಬಂದದ್ದನ್ನು ಹೊಂದಿ ತನ್ನ ಪ್ರಯಾಸದಲ್ಲಿ ಸಂತೋಷ ಪಡಲು ಶಕ್ತಿಯನ್ನು ಕೊಡುವನೋ ಅವನ ಸುಖವು ದೇವರ ಅನುಗ್ರಹ. ಇಂಥವನು ಹೇಳಿ, ಇಂಥವನು 5 ಸತಿ ಹೇಳಿ, ಇಂಥವನು ಇಂಥವನು ಏನಕ್ಕೆ ಹೇಳ್ತಾನೆ, ತನ್ನ ಜೀವಮಾನ ಕಾಲವೆಲ್ಲ
ದೇವರ ಕಾರ್ಯದಲ್ಲಿ ಮಗ್ನನಾಗಿರುವಂತೆ ದೇವರು ಮಾಡುತ್ತಾರೆ. ಹಾಗೆ ಇಂಥವನು ಯಾರು? ಆಸ್ತಿ ಪಾಸ್ತಿ ದೇವ್ರು ಕೊಡ್ತೀನಿ ಅಂತ ಹೇಳ್ತಾರೆ. ನಿಮ್ಮ ಅಮ್ಮ ಅಪ್ಪ ಇಂದ ಅತ್ತೆ ಮಾವಿಂದ ಬರಲ್ಲ. ದೇವರು ಅಬ್ರಾಹ್ಮನಿಗೆ ನಿಮ್ಮ ಅತ್ತೆ ಮನೆಯಿಂದ ಸ್ವಲ್ಪ ತಗೊಂಬರೋ, ಸ್ವಲ್ಪ ಕಾಣಿಕೆ ಕೊಡು ಅಂತ ಹೇಳಿಲ್ಲ. ಸಾರಳಿ ಹೋಗಿ ನಿಮ್ಮ ಮಾವನ ಮನೆಗೆ ಹೋಗಿ ಸ್ವಲ್ಪ ಎತ್ಕೊಂಬಮ್ಮ, ಸ್ವಲ್ಪ ಕಾಣಿಕೆ ಬೀತ, ಇಬ್ರು ಬನ್ನಿ, ನಾನು ನಿಮ್ಮನ್ನು ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ನಿಮ್ಮ ಹೆಸರನ್ನು ಪ್ರಖ್ಯಾತ ಪಡಿಸ್ತೇನೆ, ನಿನ್ನ ಆಶೀರ್ವಾದ ನಿಧಿ ಆಗುತ್ತೆ, ನಿನ್ನ ಹೆಸರನ್ನು ಘನಪಡಿಸ್ತೇನೆ, ನಿನ್ನ ಜೀವನದಲ್ಲಿ ಕಾಲಿಟ್ಟ ಎಲ್ಲ ಕೆಲಸಗಳು ವೃದ್ಧಿಯಾಗಿ ಆಶೀರ್ವಾದ ವೃದ್ಧಿ. ಅಪ್ಪ ಹೇಳ್ತಾರೆ, ತನ್ನ ಜೀವಮಾನಗಳ ಆಸ್ತಿ ಪಾಸ್ತಿಗಳನ್ನ ಯಾವನಿಗೆ ದಯಪಾಲಿಸುವುದಲ್ಲದೆ ಅದನ್ನು ಅನುಭವಿಸಿ ಪಾಲಿಗೆ ಬಂದದನ್ನು ಹೊಂದಿ ಪಾಲಿಗೆ ಬಂದ ತನ್ನ ಪ್ರಯಾಸದಲ್ಲಿ ಸಂತೋಷ ಪಡುವ ಶಕ್ತಿ ಕೊಡೋಣ ಅಂತವನ ಸುಖವು ದೇವರ ಅನುಗ್ರಹ. ಅವನು ತನ್ನ ಜೀವಮಾನದ ದಿನಗಳನ್ನ ತನ್ನ ಜೀವಮಾನದ ದಿನವನ್ನೆಲ್ಲ ಹೆಚ್ಚಾಗಿ ಟೆನ್ಷನ್ ತಗೊಳ್ಳಲ್ಲ. ಅವನು ಪೀಸ್ಫುಲ್ ಆಗಿ ಮಲಗ್ತಾನೆ. ಯಾರು ಸಿಕ್ಕಿದ್ರು ಕೂಡ 32 ಮರಿ ಹಲ್ಲುಗಳನ್ನೆಲ್ಲ ತೋರಿಸ್ತಾ ಇರ್ತಾನೆ, ನಕ್ಕೊಂಡಿರ್ತಾನೆ. ಜೀವನದಲ್ಲಿ ಗಣನೆಗೆ ತಗೊಳ್ಳಲ್ಲ ಅಂದ್ರೆ ಏನ್ ಗೊತ್ತಾ ನಂಜುಂಡಪ್ಪ ಅವರೇ? 24 ಗಂಟೆ ಅವನು ಖುಷಿಯಾಗಿರ್ತಾನೆ. ಕರ್ತನ ಆಶೀರ್ವಾದ ಭಾಗ್ಯದಾಯಕವಾದದ್ದು, ದೇವರದಲ್ಲೇನು ಸೇರಿಸಲ್ಲ, ವ್ಯಸನ ಸೇರಿಸುವುದಿಲ್ಲ. ಆಗ ವ್ಯಸನ ಎಲ್ಲಿದೆ? ಸೈತಾನ್ಗಳು ಆಶೀರ್ವಾದ ವ್ಯಸನ ತುಂಬಲ್ಪಟ್ಟಿದೆ. ಆ ಆಶೀರ್ವಾದದಲ್ಲಿ ದುಃಖ ಇದೆ, ಆ ಆಶೀರ್ವಾದದಲ್ಲಿ ನೋವಿದೆ, ಆ ಆಶೀರ್ವಾದದಲ್ಲಿ ವೇದನೆ ಇದೆ, ಆ ಆಶೀರ್ವಾದದಲ್ಲಿ ಸೂಸೈಡ್ ಇದೆ, ಆ ಆಶೀರ್ವಾದದಲ್ಲಿ ಸಮಾಧಾನ ಇಲ್ವೇ ಇಲ್ಲ. ನೀತಿವಂತನ ಮನೆ ಆಶೀರ್ವಾದ. ಬರೀ 1/4 kg ಅಕ್ಕಿ ಇದೆಯಾ, ಗಂಜಿ ಊಟ ಮಾಡಿದಿರ ಮಂಜುಳವರೇ? ಆ ಗಂಜಿ ಊಟ ಕುಡಿಬೇಕಾದ್ರೂ ಕೂಡ ನಿಮ್ಮ ಮುಖ ಹಳ್ಳಿರುತ್ತೆ. ಒಂದು ಬಕೆಟ್ KFC ಚಿಕನ್ ತಿನ್ನೋ ಮುಖ ಬಂದು ಕರ್ವಾಡ ಥರ ಇರುತ್ತೆ ನೋಡಿ. ಆ ಕೋಳಿ ಹೆಂಗೆ ಸುಟ್ಟೋಗಿರುತ್ತೆ, ಆ ತಿಂದ್ಮೇಲೆ ಅವನ ಮುಖ ಹಂಗೆ ಸುಟ್ಟೋಗಿರುತ್ತೆ ನೋಡಿ. ಓದಿ ಹಿಂಗಿರುತ್ತೆ ನೋಡಿ ಅದನ್ನು. ಅದೇ ದೇವ್ರ ಮಕ್ಕಳು ಮನೆಯಲ್ಲಿ ಕರ್ತನು ವಾಸ ಮಾಡ್ತಾ. ಅದಕ್ಕೆ ಆ ವಾಕ್ಯ ತಿರ್ಗಾ ತೋರಿಸ್ತೀನಿ, ಬರ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟು. ಈಗೋ ನಾನು ಕಂಡದ್ದು ಇದೆ. ಯಾರು ಹೇಳ್ತಾನೆ? ಸಾಲಮ್ಮನ್ ಹೇಳ್ತಾನೆ, ಆಸ್ತಿ ಎಲ್ಲ ಸಂಪಾದನೆ ಮಾಡಿ ನಾನು ಟಾಪ್ ಆಗಿದ್ದೀನಿ ಅನ್ಬೇಕಾದ್ರೆ ದೇವ್ರೇ ನೀನ್ ಟಾಪ್ ಅಲ್ಲ ನೋಡಿ, ಜನ ಟಾಪ್ ಆಗಿ ಇಕ್ಕಿದ್ದೀನಿ. ಏನೋ ಅವನು ಕಂಡದ್ದೇನೋ, ಯಾವನು ದೇವರು ಒಬ್ಬನಿಗೆ ದಯಪಾಲಿಸಿದ ಜೀವಮಾನದ ದಿನಗಳೆಲ್ಲ ಅನ್ನಪಾನಗಳನ್ನ ಕ್ಲೀನಾಗಿ ಊಟ ಮಾಡ್ತಿರ್ಬೇಕು. ನೀವು ಎಷ್ಟು ಜನ ಕ್ಲೀನಾಗಿ ಊಟ ಮಾಡ್ತೀರಾ? ಮಧ್ಯಾಹ್ನ ರಾತ್ರಿ ಊಟನೇ ಮಾಡಲ್ಲ ಬೇದ, ಟೆನ್ಷನ್ ಬೇದ. ನೆನ್ನೆ ಇಡ್ಲಿ ತಿನ್ಲಿಲ್ಲ ಬೇದಾರ ಅವರು, ನೆನ್ನೆ ಊಟ ಮಾಡಲಿಲ್ಲ ಬೇದ. ನನ್ನ ಗಂಡ ಹಂಗೆ ಹಾಲು ಕುಡಿದೇ ಹೋಗ್ಬಿಟ್ಟ, ಮತ್ತೆ ಇನ್ನೇನು ಕುಡ್ದ? ಆಲ್ಕೋಹಾಲ್ ಕುಡ್ದ ಬೇದ. ಹಾಲು ಕುಡಿಲ್ವಂತೆ, ಆಲ್ಕೋಹಾಲ್ ಕುಡ್ದಂತೆ. ಯಾಕಂದ್ರೆ ನಿಂದೇ ಟೆನ್ಷನ್ ಅವನಿಗೆ. ಕೂತ್ರೆ ಲಿಪ್ಸ್ಟಿಕ್ ಅಂತೀಯ, ನಿಂತ್ರೆ ಪರ್ಕೆ ಅಂತೀಯ, ಕೂತ್ರೆ ಆ ಕ್ರೀಮ್ ಅಂತೀಯ, ನಿಂತ್ಕೊಂಡ್ರೆ ಈ ಸೀರೆ ತಗೊಂಬ ಅಂತೀಯ. ಈ ಕೇಳಿ 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 ನಾ ಹಾಲು ಕುಡಿಯೋ ಬದಲು ಅವನು ಆಲ್ಕೋಹಾಲ್ ಕುಡಿಯೋಂಗೆ ಆಗ್ಬಿಟ್ಟ. ಅವನು ತನ್ನ ಜೀವಮಾನದಲ್ಲಿ ಸುಖವನ್ನು ಅನುಭವಿಸ್ತಾನೆ. ಮೇಲಾಗಿ ಉಚಿತವಾಗಿ ಇದ್ದುದು ಅವನಿಗೆ ದೇವರು ಕೊಟ್ಟ ಪಾಲು. ಯಾವನಿಗೆ ಆಸ್ತಿ ಪಾಸ್ತಿನ ದೇವರು ದಯಪಾಲಿಸದ ಅದನ್ನು ಅನುಭವಿಸಿ. ಆಸ್ತಿ ಇದೆ ಎಲ್ಲರ ಹತ್ರ. ನಿನ್ನೆ ಒಬ್ರು ಯಾರು ಹೇಳ್ತಾರೆ, 100 ಎಕರೆ ಸಹ ನಮ್ಮ ಹತ್ರ 100 ಎಕರೆ ಇದೆ, ಆದರೆ ಸರಿಗೆ 30 ಸೆನ್ಸಲ್ಲಿ ನಾವು ಮನೆ ಮಾಡೋಕ್ಕೆ ಆಗ್ತಾ ಇಲ್ಲ. ವೆರಿ ಕೋರ್ಟ್ ಕೇಸಸ್ ಸರ್. ಆ 100 ಎಕರೆಯಲ್ಲಿ 12 ಜನ ಫೋರ್ಜರಿ ಕೇಸ್ಗಳು ಮಾಡಿ, ಇದು ನಮ್ಮ ಬಂದಿದ್ದು ನಮ್ಮ ಪಾಲ್ಗೆ 20 ಎಕರೆ, ನಮ್ಮ ಪಾಲ್ಗೆ 15 ಎಕರೆ ಅಂತ ಹೇಳ್ಕೊಂಡು ಈ ಮಕ್ಕಳೆಲ್ಲ ಕೋರ್ಟ್ಗೆ ಹೋಗಿ 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 ರೌಂಡ್ ಹೊಡೆದ್ಬಿಟ್ಟು ಕೊನೆಗೆ ಅವ್ರ ಮನೇಲಿ ಇಡ್ಲಿ ಹೊಡೆಗೂ ಕಾಸಿಲ್ಲ. ಆದರೆ ಅವ್ರ ಹೆಸರಲ್ಲಿ ಪಾಣಿ ಇದೆ 100 ಎಕರೆ ಅಂತ, ಆದರೆ ಕೇಸ್ ಆಗ್ಬಿಟ್ಟಿದೆ. ಈಗ ಆಸ್ತಿ ಇದೆ, ಆದರೆ ವ್ಯಸನ ಇದೆ. ಆಸ್ತಿ ಇದೆ, ಆದರೆ ಸಂತೋಷ ಇಲ್ಲ. ಅದೇ ಅಪ್ಪ ಹೇಳ್ತಾರೆ, ಅವನ ಅನ್ನಪಾನಗಳನ್ನ ತೆಗೆದುಕೊಂಡು ಸುಖವಾಗಿ ಲೋಕದಲ್ಲಿ ಇದ್ದು ಅವನು ಯಾವಾಗಲೂ ತನ್ನ ಪಾಲಿಗೆ ಬಂದದ್ದನ್ನು ಸಂತೋಷ ಶಕ್ತಿಯನ್ನು ದೇವ್ರು ಕೊಡ್ತಾನೋ ಅವನ ಸುಖವು ದೇವರ ಅನುಗ್ರಹ. ಇಂಥವನು ಹೇಳಿ, ಇಂಥವನು. ಆಗ ಇಂಥವನು ಯಾರು? 24 ಗಂಟೆ ನಾನಿಲ್ಲಿ ಬರೆದಿದ್ದೀನಿ. ಇಂಥವನಂದ್ರೆ ಯಾರಂದ್ರೆ 24 ಗಂಟೆ ದೇವ್ರ ಬಗ್ಗೆ ಚಿಂತೆ ಮಾಡಿ ದೇವರನ್ನ ಆರಾಧನೆ ಮಾಡೋನು. ಇಂಥವನಂದ್ರೆ ಯಾರು? 24 ಗಂಟೆ ದೇವ್ರನ್ನ ಚಿಂತೆ ಮಾಡಿ ದೇವ್ರ ಬಗ್ಗೆ ಆರಾಧನೆ ಮಾಡಿ.
ದೇವರನ್ನ ಹೇಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡುವವನು. ದೇವರನ್ನ ಹೇಗೆ ಸನ್ಮಾನ ಮಾಡಬೇಕಂತ ಯೋಚನೆ ಮಾಡೋ. ದೇವರನ್ನ ಹೇಗೆಲ್ಲ ಆರಾಧಿಸ್ಬೇಕು, ಚರ್ಚ್ಗೆ ಹೋದ್ರೆ ಹೇಗೆ ಆರಾಧಿಸ್ಬೇಕು, ಮನೆಗೆ ಹೋದ್ರೆ ಹೇಗೆ ಆರಾಧಿಸ್ಬೇಕು, ಆ ಆಲಯಕ್ಕೆ ಹೋದ್ರೆ ಹೇಗೆ ಆರಾಧಿಸ್ಬೇಕು, ಬಸ್ ಸ್ಟ್ಯಾಂಡ್ ಇದ್ರೆ ಹೇಗೆ ಆರಾಧಿಸ್ಬೇಕು, ಕಾರ್ ಓಡಿಸ್ಬೇಕಾದ್ರೆ ಹೇಗೆ ಆರಾಧಿಸ್ಬೇಕು. ದೇವರೇ 9 ಕಾರ್ಯಗಳಿರೋದೆ. ಅವನು ಇಂಥವನಂದ್ರೆ ಯಾರು ಅಂದ್ರೆ, ಇಂಥವನು ಸುಮ್ಮನೆ ಆಗ್ಬಿಟ್ರಿ ನೀವು, ಇಂಥವನಂದ್ರೆ ಇಂಥವನಂದ್ರೇನು. ಮೊದಲನೇದಾಗಿ ಅವನು 24 ಗಂಟೆ ದೇವರನ್ನ ಆರಾಧಿಸ್ಕೊಂಡಿರ್ತಾನೆ, 24 ಗಂಟೆ ದೇವ್ರ ಬಗ್ಗೆ ಚಿಂತೆ ಮಾಡ್ತಾನೆ, ದೇವರನ್ನ ಹೇಗೆ ಸನ್ಮಾನ ಬೇಡಬೇಕು ಮೂರನೇದಾಗಿ ಯೋಚನೆ ಮಾಡ್ತಾನೆ, 4ನೇದಾಗಿ ದೇವರು ಹೇಗೆಲ್ಲ ಸ್ತುತಿಸ್ಬೇಕು ಯೋಚನೆ ಮಾಡ್ತಾನೆ, 5ನೇದಾಗಿ ದೇವರು ಹೇಗೆಲ್ಲ ಕಾಣಿಕೆನ ಕೊಟ್ಟು ಆ ಸಭೆಯಲ್ಲಿ ದೇವ್ರನ್ನ ಗೌರವ ಪಡಿಸ್ಬೇಕು ಅನ್ನೋದನ್ನ ಅವನು ಯೋಚನೆ ಮಾಡ್ತಾನೆ, 6ನೇದಾಗಿ ದೇವರ ಸನ್ನಿಧಾನದಲ್ಲಿ ಬಂದಂಥ ದೇವ್ರ ಮಕ್ಕಳಿಗೆ ಹೇಗೆಲ್ಲ ಸಹಾಯ ಮಾಡಬೇಕು, ಹೇಗೆಲ್ಲ ಮಾಡ್ಬೋದು ಅವ್ರಿಗೆ, ಅದ್ರ ಬಗ್ಗೆ ಅವನು ಯೋಚನೆ ಮಾಡ್ತಿರ್ತಾನೆ. 8ನೇದಾಗಿ ದೇವರ ಆಲಯಕ್ಕೆ ಇನ್ನೂ ದೊಡ್ಡ ದೊಡ್ಡ ಕೆಲಸ ಮಾಡಬೇಕು, ಇನ್ನೂ ದೊಡ್ಡದು ಮಾಡಬೇಕು ನಾನು ಅಂತ ಅದನ್ನ ಬಗ್ಗೆ ಯೋಚನೆ ಮಾಡ್ತಾನೆ. ನೆಕ್ಸ್ಟು 9ನೇದಾಗಿ ತನ್ನ ಪ್ರಪಂಚದಲ್ಲೇ he will build his own kingdom. You know that? You can build your own kingdom, a kingdom of peace and joy. ನೀನು ನಿನ್ನದೇ ಆದ ಒಂದು ಪ್ರಪಂಚದಲ್ಲಿ ಶಾನನವರೇ ಇರ್ಬೋದು ನೀವು. ಆಗ ನಾನು ಹೇಳ್ತೇನೆ, ಇಂಥವನಂದ್ರೆ ಈ 9 ಕ್ಯಾಟಗರೀಸ್ ಅಲ್ಲಿ ಇರ್ಬೇಕು ನೀವೆಲ್ಲ. ಈ 9 ಕ್ಯಾಟಗರಿಗಳಲ್ಲಿ ಇರಬೇಕು. ಅದ್ರಲ್ಲಿ ನೀವು ಇದೀರಾ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಅದ್ರಲ್ಲಿ ಇದ್ರೆ ಓಕೆ, ಇಲ್ಲ ಅಂದ್ರೆ ನಿಮ್ಗೆ ಆಚಾರ ಕೆಟ್ಟೋಯ್ತಿದೆ. ಈ 9 ಒಬ್ರು ಇಲ್ಲ ಪ್ರಪಂಚದಲ್ಲಿರೋನು. 24 ಗಂಟೆ ಕಂಪ್ನಿ ಹೆಂಗ್ ನೋಡ್ಕೋಬೇಕು, ಲಾಯರ್ ಜೊತೆ ಹೆಂಗ್ ಹೋಗ್ಬೇಕು, ಕೋರ್ಟ್ಗೆ ಹೋಗಿ ಹೆಂಗ್ ಅಟೆಂಡ್ ಮಾಡಬೇಕು, ಪೊಲೀಸವ್ರಿಗೆ ಹೋಗಿ ಎಲ್ಲ ಲಂಚ ಕೊಡಬೇಕು, ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಹಿಂಗೆ ಚುಚ್ಕೊಂಡ್ಬರ್ಬೇಕು, ಅಲ್ಲಿ ಫಿಸಿಯೋಥೆರಪಿ ಹೆಂಗೆ ಚುಚ್ಕೊಂಡ್ಬರ್ಬೇಕು, ಅಮ್ಮನ ಕರ್ಕೊಂಡು ಹೋಗ್ಬೇಕು, ಅಪ್ಪನ ಕರ್ಕೊಂಡು ಹೋಗ್ಬೇಕು, ಕೊನೆಗೆ ನಾಯಿಗೆ ಸ್ನಾನ ಮಾಡೋ ಕರ್ಕೊಂಡು ಹೋಗ್ಬೇಕು. ಇಂಥವೇ ಯೋಚನೆ ಒಂದು. ಅದಕ್ಕೆ ಅದು ಆಶೀರ್ವಾದ ರೂಪವೇ ಅದರಲ್ಲಿ ವ್ಯಸನ ತುಂಬಲ್ಪಟ್ಟಿರುತ್ತೆ. ಅದೇ ಅಪ್ಪ ಹೇಳ್ತಾನೆ, ಇಂಥವನು ದೇವರು ಇಂಥ ವ್ಯಕ್ತಿಗೆ ಅನ್ನಪಾನಗಳನ್ನ ಸಮಾಧಾನ ಊಟ ಮಾಡ್ತಾನೆ. ಹೃದಯದ ಮೇಲೆ ಕೈ ಇಟ್ಟು ಹೇಳಿ, ಯಾವತ್ತಾದ್ರೂ ಒಂದು ದಿನ ಹೆಂಡತಿ ಅಡುಗೆ ಮಾಡಕ್ಕಿಂತ ಸಮಾಧಾನ ತಿಂದಿದ್ದೀರಾ? ಉಪ್ಪಿನಕಾಯಿ ಇಲ್ಲ, ಉಪ್ಪಿಲ್ಲ, ಬೆಂದಿಲ್ಲ, ಕಾಳು ಬೆಂದಿಲ್ಲ, ಮಸಾಲೆ ಸರಿ ಇಲ್ಲ, ನಿನ್ನ ತಲೆ ಸರಿ ಇಲ್ಲ, ನಿನ್ನ ಬಾಯಿ ಸರಿ ಇಲ್ಲ, ಮೂಗು ಸರಿ ಇಲ್ಲ, ಹೆಂಡ್ತಿನ ಹಾಕಿ ಮಟ್ಟ ಆಸ ಹಾಕಿ ಮಾಡಿ ತುಳಿದೋಗ್ಬಿಡ್ತಾನೆ ನೋಡಿ ಗಂಡ. ಹೆಂಡ್ತಿ ಕಷ್ಟಪಟ್ಟು ಮಾಡಿರ್ತಾಳೆ ಅಡುಗೆನ, ಇವತ್ತು ನಾವು ತಿನ್ನಲ್ಲ. ಏನು ಮಾಡಿದ್ಯಾ? ಅದೇ ಸೊಪ್ಪು ತರಕಾರಿ. ಏನು ನಾನೇನು ಹಸುನ ಬರೀ ಸೊಪ್ಪು ತಿನ್ಕೊಂಡ್ರಕ್ಕೆ? ನಾನು KFCಗೆ ಹೋಗ್ತೀನಿ. ನಾನು KFCಗೆ ಓಕೆ. KFC ಅಂದ್ರೆ ಏನು? ಕೆರ್ಕೊಂಡೇ ಇರೋದು ತಿನ್ಬಿಟ್ಟು ಫ್ರೀಕ್ವೆಂಟ್ ಆಗಿ ಕೆರ್ಕೊಂಡೇ ಇರೋ ಕಂಪನಿಗೆ KFC ಅಂತ ಹೇಳ್ತಾರೆ ನೋಡಿ. ಅಂಥವು ತಿನ್ಬಿಟ್ಟು ಬೇರೆಸವರೇ ನಗ್ತಾರೆ. ಬೇರೆ ಎಷ್ಟು ಮಾಡಿ ತಾಯಿ ಮಾಡ್ತಾರೆ, ಅಮ್ಮ ಮಾಡಿದ್ರು ಕೂಡ ಮಕ್ಕಳು ತಿನ್ನಲ್ಲ. ಬೆಳಗ್ಗೆಯಿಂದ ಮಾಡ್ದಾನ ಇಡ್ಲಿ ತಿನ್ನೋ, ಇಡ್ಲಿಲ್ಲ ಬೇಡ ನನಗೆ, ಇಡ್ಲಿಲ್ಲ ಮುಟ್ಟಲ್ಲ ನಾನು, ಅದು ಹಾಲು ಮುಟ್ಟಲ್ಲ. ಇನ್ನೇನೋ ಮುಟ್ತೀಯಾ? ಸುಡುಗಾಡ್ದು ಏನೋ ಮುಟ್ತೀಯ ನೀನು? ಇಲ್ಲ ಬೇಡ, ನಾನು KFC ತಿಂತೀನಿ. ಅವನೇವನೋ ಗೊಣ್ಣೆ ಎಲ್ಲ ಸುರ್ಕೊಂಡು ತಲೆಗೆ ಸ್ನಾನ ಮಾಡಿದೆ ಕೆರ್ಕೊಂಡು ಎಲ್ಲ ಮಾಡಿ ತಂದು ಪ್ಯಾಕ್ ಮಾಡಿಂದ ಕೊಟ್ಟರೆ ಭಯಭಕ್ತಿಯಿಂದ ತಿಂತಾನೆ. ತಿನ್ಬಿಟ್ಟು 3 ದಿನ ಆದ್ಮೇಲೆ ಇಲ್ಲಿ ಹಿಡಿದು ಬಿಡುತ್ತದೆ ಹೊಟ್ಟೆ. ಅವನು ಹೆಂಗ್ ಮಾಡ್ದ ಗೊತ್ತಾ ನಿನ್ಗೆ? ಅವ್ನು ಸ್ನಾನ ಮಾಡೋವನ, ಕೈ ತೊಳ್ಕೊಂಡವನ, ಟಾಯ್ಲೆಟ್ಗೆ ಹೋದ್ಮೇಲೆ ಗೊಂಡೆ ಸೀದಿದ್ನ, ಬೇವ್ರು ಸುರ್ಕೊಂಡಿದ್ನ, ಬೇರು ಸುರ್ಕೊಂಡೆ ದೋಸೆ ಮಾಡಿಡ್ತಾನೆ. ಆ ದೋಸೆನ ನೋಡಿ ಕರೆಕ್ಟಾಗಿ ಒಳ್ಳೆ ಕಲರ್ ಪೇಪರ್ ಎಲ್ಲ ಹಾಕಿ ಒಂದು ಯೂನಿಫಾರ್ಮ್ ಎಲ್ಲ ಹಾಕಿ ತಂದ್ಕೊಟ್ರೆ, ಓ ಮೈ ಗಾಡ್ ವಾಟ್ ಎ ವಂಡರ್ಫುಲ್ ಇಟ್ ಈಸ್, ಓ ಗಾಡ್ ಲೀವ್ ದಟ್. ಕೆಲವು ನೋಡಿ ನಗ್ತಾ ಇಲ್ಲ, ಅವೆಲ್ಲ ಹಂಗೆ. ಯಾಕಂದ್ರೆ ಅವ್ರು ಒಡಂಬಡಿಕೆ ಮಾಡ್ಕೊಂಡವ್ರು ದೇವ್ರ ಹತ್ರ. ನಾನು ದೇವರು ನಗ್ರಲ್ಲೇ ಒಂದು 2 ದಿನ ನಗರೋ. ಇರೋವರೆಗೂ ಜಾಲಿಯಾಗಿರಿ, ಇರೋವರೆಗೂ. ಒಂದು ಗಾದೆ ಹೇಳ್ತಾರಲ್ಲ, ಗಂಡ ಇರೋವ್ರಿಗೆ ಜಾಲಿ, ಹೋದ್ಮೇಲೆಲ್ಲ ಖಾಲಿ.
ಗಂಡ ಇರೋರಿಗೆ ಜಾಲಿ, ಹೋದ್ಮೇಲೆಲ್ಲ ಖಾಲಿ. ಮಕ್ಕಳು ರೋಡಲ್ಲಿ ಪೋಲಿ, ಹೆಂಡ್ತಿ ಮಾಲಲ್ಲಿ ಟ್ರಾಲಿ, ಊರಿಗೊಂದು ಫೋಟೋ, ಮನೆಗೊಂದು ಊಟ, ಎಲ್ಲ ಗೂಟ ಮುಗಿದೋಯ್ತು. ಹಾಗೆಲ್ಲ ನಾನು ಹೇಳೋದು, ಗಂಡ ಇರೋರಿಗಲ್ಲ, ತಂದೆ ಇರೋರ್ಗು ಜಾಲಿ. ಆಗ ದೇವ್ರು ಏನು ಬಯಸ್ತಾರೆ, ನಿಮ್ಮನ್ನು ಎಲ್ಲ ವಿಷಯದಲ್ಲಿ ಲಕ್ಷ್ಮಮ್ಮ ಅವರೇ ಸಿರಿವಂತರಾಗಿ ಮಾಡ್ಬೇಕಂತ ಇಷ್ಟಪಡ್ತಾರೆ. ಬಂದ ಹುಡುಗ ಒಂದೇ ದಿನಕ್ಕೆ 80,000 ರೂಪಾಯಿ ಸಂಪಾದನೆ, 65 70,000 ರೂಪಾಯಿ ಸಂಪಾದನೆ ಮಾಡ್ದ. ಹಾಕಿದಷ್ಟು 260 ರೂಪಾಯಿ. 200 ರೂಪಾಯಿ ಫೀಸ್ಗೆ ಹಾಕ್ದ, ಇನ್ನು 60 ರೂಪಾಯಿ ಓಡೋಡಿ ಬಂದು ಹಿಂಗೆ ಬೀಜ ಬಿತ್ತುಬಿಟ್ಟ ಅಲ್ಲೇ ರಾಗರ್ ಬಾವಿಯಲ್ಲಿ. ಇನ್ನೇನು ಇಲ್ಲ, ಮನೆಗೆ ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ಕಾರಲ್ಲಿ ಕೂತ್ಕೊಳ್ತಾರೆ. ಟ್ಯಾಕ್ಸಿ ಡ್ರೈವರು ಕಾರಲ್ಲಿ ಕೂತ್ಕೊಂಡು, ದೇವರೇ ನೀನೇ ಕಾಪಾಡಬೇಕಂದ್ರೆ ಅವ್ರು ಜೋರಾಗಿ ತಟ್ತಾರೆ, ತೆಗಿಯಪ್ಪ ಡೋರು. ಏನು ಸರ್? ಏರ್ಪೋರ್ಟ್ಗೆ ಹೋಗ್ಬೇಕಪ್ಪ. ಸರ್ ಪೆಟ್ರೋಲ್ ಇಲ್ಲ ಸರ್, ಸ್ವಲ್ಪನಿದೆ. ಪೆಟ್ರೋಲ್ ನಾನು ಹಾಕ್ಸ್ತೀನಪ್ಪ, 3,000 ರೂಪಾಯಿ ಪೆಟ್ರೋಲ್ ಹಾಕ್ಸ್ತೀನಿ. ಅವರೇ ಪೆಟ್ರೋಲ್ ಹಾಕ್ಬಿಟ್ರು. ದೇವರು ಹಿಂಗೆ ಲಿಂಕ್ ಮಾಡ್ತಾನೆ ನೋಡಿ. ಅಲ್ಲಿ ಕೊಟ್ಟಿದ ತಕ್ಷಣ ಟೈಮ್ ಲೈನ್ ನೋಡಿ ಹಿಂಗೆ ಬರುತ್ತೆ. ಹೋಗ್ತಾ 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 ಫೋನ್ ಅವ್ರಂಗೆ, ಅಮೇರಿಕಾದ ಅವ್ರ ಮಗಳದು, ಡ್ಯಾಡಿ ನನಗೆ ಡೈಮಂಡ್ಸ್ ಎಲ್ಲ ಎತ್ಕೊಂಬರ್ಬೇಕು. ತೆಗಿಸಪ್ಪ, ಲಿಫ್ಟ್ ತಗೋ, ಸ್ಟ್ರೈಟಾಗಿ ಜ್ಯುವೆಲರಿ ಶಾಪ್, ಡೈಮಂಡ್ ಶಾಪ್ಗೆ ಹೋಗು. 1,80,000 ರೂಪಾಯಿ ಬಿಲ್ಲು. 1,80,000 ರೂಪಾಯಿ ಬಿಲ್ ಆಗಿ 18,000 ರೂಪಾಯಿ ವೋಚರ್ ಕೊಟ್ಬಿಟ್ರು. ಸರ್ ಇಟ್ಕೊಳ್ಳಿ ಸರ್ ಅಂತ. ಅವ್ನು ಹೇಳ್ದ, ನನಗೇನಕ್ಕಪ್ಪ, ಡ್ರೈವರ್ ಕೊಟ್ಬಿಡಪ್ಪ ಅಂದ್ಬಿಟ್ಟ. ಕೆಲಸ ಹೇಗಾಗತ್ತೆ? 3,000 ರೂಪಾಯಿ ಪೆಟ್ರೋಲ್ ಓಸಿ, ನೆಕ್ಸ್ಟ್ 18,000 ರೂಪಾಯಿ ವೋಚರು, ನೆಕ್ಸ್ಟ್ ಅಲ್ಲಿ ಇಳಿದ ತಕ್ಷಣ 20,000 ರೂಪಾಯಿ ಕ್ಯಾಶು ಏರ್ಪೋರ್ಟಲ್ಲಿ. ನಾನು ಹೇಳ್ತಾನೆ, ಕರ್ತನ ನೀವು ಸನ್ಮಾನ ಮಾಡೋದಲ್ಲಿ ಕಲಿತು ಬಿಟ್ರೆ, ಅವ್ನು ಹೇಳ್ತಾನೆ, ಸರ್ ಇದ್ದವ್ರಿಗೆ ಈ ಥರ ಪ್ರಸಂಗ ನಾವು ಕೇಳಲಿಲ್ಲ ಸರ್. ಅವತ್ತೇನು ಮಾತಾಡಿದ ಪ್ರಸಂಗ ನಾಗರಬಾವಿಯಲ್ಲಿ, ದ ನೆಟ್ ವಾಸ್ ಸ್ಟೇರಿಂಗ್, ಬೋಟ್ ವಾಸ್ ಸಿಕ್ಕಿಂಗ್. ಬಲೆಯು ಹರಿಯುವಾಗಾಯ್ತು, ದೋಣಿ ಮುಳುಗುವಾಗೆ. ಇವತ್ತಿನ ಈ ಸಾಲದಲ್ಲಿ ಮುಳುಗಬೇಡಿ, ಆಶೀರ್ವಾದದಲ್ಲಿ ಮುಳುಗಿ. ನಿಮ್ಮ ಆಶೀರ್ವಾದ ಯಾವ ನೆಟ್ಗಳಿಂದಲೂ ಅದನ್ನ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಭೂಮಿಯು ಅಬ್ರಾಮನ ಆಶೀರ್ವಾದವನ್ನ ಹಿಡಿಯಲಾರದೆ ಹೋಯಿತು. The earth was not enough to hold the asset of Abraham, because 1,600 ಕೋಟಿ ಆಶೀರ್ವಾದವನ್ನ ದೇವರು ಅಬ್ರಾಮ್ ಕೊಟ್ಟು, ಅಬ್ರಾಮ್ಗೂ ಲೋಟನಿಗೆ ಜಗಳ ಆರಂಭವಾಗಿ ಕೊನೆಗೆ ಅವ್ರು ಇವರು ಸಪ್ರೇಷನ್ ಆದ್ರು. ಲೋಟ ಏನ್ ಮಾಡ್ದ, ಅಬ್ರಾಮ್ ಕಸನ್ನು ಅಬ್ರಾಮ್ ಹತ್ರ ಹಂಗೆ ರಬ್ ಮಾಡ್ಕೊಂಡೇ ಆಶೀರ್ವಾದ ಪಡ್ಕೊಂಡ್ಬಿಟ್ಟ. ಮಾಮ ಹೇಗಿದ್ರೆ ಮಾಮ? ಕೆಲವು ಟೈಮಲ್ಲಿ ನೋಡಿ ನಮ್ಮ ಮನೇಲಿ ಬೆಕ್ಕುಗಳು ಹಂಗೆ ಅಂಟ್ಕೊಂಡು ಹಿಂಗೆ ಬರ್ತೇವೆ. ಅಂಟ್ಕೋಬೇಕು. ಸೇವಕರ ಹತ್ರ ಯಾರೆಲ್ಲ ಅಂಟ್ಕೊಳ್ತಾರೆ ಹೋಗತ್ತೆ. 35 ಲಕ್ಷ ರೂಪಾಯಿ ಕಾರ್ ತಗೊಂಡ ಒಬ್ಬ ಹುಡುಗ, ಅವನ್ನ ಬ್ಲೆಸ್ ಮಾಡ್ತೀನಿ. ನೀ ಇರೋದೇ 5 ಅಡಿ ಕೊಡೋ, ಕಾರ್ ಇರೋದು 6.5 ಅಡಿ, ಹೆಂಗೋ ಹತ್ತಿದ್ಯಾ ಅಪ್ಪ? ಸ್ಟೆಪ್ ಕೊಟ್ಟವ್ರಪ್ಪ, ಸ್ಟೆಪ್ ಮೇಲೆ ಹಿಂಗೆ ಹತ್ತಿದ್ದೀರಪ್ಪ ಮೇಲೆ. ಗೇರಂಗ ಆಗ್ತೀಯ ಅಪ್ಪ, ಎಲ್ಲ ಆಟೋಮೆಟಿಕ್ ಅಪ್ಪ, ಸುಮ್ಮನೆ ಕೂತ್ಕೊಂಡು ಹಿಂಗೆ ತಿರುಗಿಸ ಸಾಕು, ಕಾರ್ ಹೇಳ್ತೈತಪ್ಪ. ಒಬ್ಬ ಬಿಲ್ಲಿವರ್ ಬಂದು ಹೇಳ್ದೆ, ಏನಪ್ಪ ಅದ ಇವಳು ವಚನತೆ ಅರ್ಚಿ ಕುಡಿಸಿರ್ಕ್ರೆ, ನಾನು ಅಷ್ಟು ವಚನಗಳು ಕಲ್ತಿದ್ದೀನಿ, ನನಗೆ 35,000 ರೂಪಾಯಿ ಕೊಟ್ಟು ಹೀರೋ ಹೊಂಡ ತಗೊಳಕ್ಕಾಗ್ತಿಲ್ಲ. ಮಾಮ ಅಬ್ಡಿಯೆಲ್ಲ ಕಡಿயாது, ನಿಂದು ಬಲ್ಬ್ಗಳು ತುಂಬ ಇದೆ, ಅದು ಯಾವುದಕ್ಕೂ ಕನೆಕ್ಷನ್ ಇಲ್ಲ ಮಾಮ, ಅದಿರೋದು ಒಂದೇ ಬಲ್ಬು ಮಚ್ಚ, ಆ ಬಲ್ಬ್ ಸರಿಯಾಗಿ ಚೆನ್ನಾಗಿ ಉರಿತಾ ಇದೆ, ಆ ಬಲ್ಬ್ ಉರಿತಾ ಇದೆ. ಅವನದ್ದು ಇರೋದು ಒಂದೇ ಬಲ್ಬ್ ಗಿರೀಶಣ್ಣ, ಆ ಬಲ್ಬ್ ಸರಿಯಾಗಿ ಉರಿತಾ ಇದೆ. ಕಾರಣ ಸಪ್ಲೈ ಕರೆಕ್ಟ್ ಆಗಿದೆ. ಯಾವ ಸಪ್ಲೈ? ದೇವರ ಜೊತೆ ಸಪ್ಲೈ ಆಗ್ತಾ ಇದೆ. Take the pleasure in the prosperity of service. ದೇವರು ತನ್ನ ಸೇವಕರ ವಿಷಯದಲ್ಲಿ ಐಶ್ವರ್ಯವಂತರಾಗಬೇಕು ಇಷ್ಟಪಡ್ತಾರೆ. ಅದರದ್ದು ಮಾಡೆಲ್ ಎಲ್ಲಿ ನೋಡ್ತೀರಾ? ಪ್ಯಾಟ್ರನ್ನು ಅದನ್ನ ಒಳೆ ಒಡಂಬಡಿಕೆಯಲ್ಲಿ ಪಸ್ಕಾ ಕುರಿಮರಿ ನೋಡ್ತೀರಾ. ಅಲ್ಲಿ ಬೀಜ ಬಿತ್ತಿದ ಮೇಲೆ ಒಂದೇ ರಾತ್ರಿಯಲ್ಲಿ ಅವರೆಲ್ಲ ಕರೋಡ್ಪತಿಗಳಾದರು. ಒಂದೇ ರಾತ್ರಿಯಲ್ಲಿ. ಈಗ ನಾವು ಪಸ್ಕಾ ಹಬ್ಬ ಆಚರಿಸ್ತಾ ಇದ್ದೇವೆ, ಪ್ರತಿ ಭಾನುವಾರ ಆಚರಿಸ್ತಾ ಇದ್ದೇವೆ. ಆ ಪಸ್ಕಾ ಕುರಿಮರಿ ಯಾವುದು? ಯೇಸು ಕ್ರಿಸ್ತನ ನಾಮ ಹಿಡ್ಕೊಂಡು ಅನುದಿನ ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಆ ಆರಾಧನೆ ಮಾಡಬೇಕಾದ್ರೆ ನಮಗೆ ವನಿತಾವ್ರೆ, ನಿಮ್ಮ ಆಸೆಟ್ನ ಎಲ್ಲೋ ಒಂದು ಕಡೆ ದೇವ್ರು ರೆಡಿ ಮಾಡ್ತಾ ಇದ್ದಾರೆ. ಆಗ ಆಸ್ತಿ ಪಾಸ್ತಿಗಳನ್ನ ಯಾರು ಕೊಡ್ತಾರೆ? ದೇವರೇ ಕೊಡ್ತಾರೆ. ಅಬ್ರಾಮ್ ಯಾರು ಕೊಟ್ರು ಆಶೀರ್ವಾದ? ದೇವ್ರು ಕೊಟ್ರು. ಈಸಾಕ್ ಯಾರು ಆಶೀರ್ವಾದ ಕೊಟ್ರು? ದೇವರೇ ಕೊಟ್ರು. ಯಾಕೋಬು ಆಶೀರ್ವಾದ ಯಾರು ಕೊಟ್ರು? ದೇವರೇ ಕೊಟ್ರು. ಯೋಸೆಫ್ ಯಾರು ಆಶೀರ್ವಾದ ಕೊಟ್ರು? ಏನು ಬರಿಗೈಯಲ್ಲಿ ಹೋದ ಅವನು, ಬರಿಗೈಯಲ್ಲಿ ಹೋದ. ಆದರೆ ಬೀಜ ಬಿತ್ತತಾನೇ ಇದ್ದ ತನ್ನ ಲೈಫಲ್ಲಿ. ಆದರೆ ದೇವರು ಹಂತವಾಗಿ ತಗೊಂಡು ಬಂದು ಕೊನೆಗೆ
ಫೇರೋನ ಅರಮನೆ ಒಳಗೆ ಕರ್ಕೊಂಬಂದು ರಾಜನ ಪಟ್ಟ ಕೊಡ್ತಾರೆ ಅವನಿಗೆ. ಯಾವ್ದನ್ನ ಇನ್ಫ್ಲುಯೆನ್ಸ್ ಮಾಡಿದ್ನ? ಇಲ್ಲ, ಎಲ್ಲ ಫ್ರೀ. ಸಿಂಹಾಸನ ಫ್ರೀ, ರಥ ಫ್ರೀ, ಉಂಗುರ ಫ್ರೀ, ಚೈನ್ ಫ್ರೀ, ಆಳ್ವಿಕೆ ಫ್ರೀ, ಎಲ್ಲ ಫ್ರೀ ಬಂದ್ಬಿಡ್ತು ಅವನಿಗೆ. 80 ವರ್ಷಗಳ ಕಾಲ ಐಗುಪ್ತ ದೇಶವನ್ನ ಸುವರ್ಣ ದಂಡ ಹಿಡ್ಕೊಂಡು ಆಳ್ತಾ ಅವನು. 32 kg ಹೆಲ್ಮೆಟ್ಟು, ಯಾವುದು ISI ಹೆಲ್ಮೆಟ್ಟು ಹಾಕೊಂಡು ಆಳ್ದ. ಯಾವುದು ಚಿನ್ನದ ಕಿರೀಟ ಹಾಕೊಂಡು ಆಳ್ದ. ಪಕ್ಕದಲ್ಲಿ ಹೇಳಿ ಮೆತ್ತಿಗಳು 32 kg 2 kg ಅಂಬುಜಾ ಸಿಮೆಂಟು, ಚಿನ್ನದ ಕಿರೀಟ. ಯಾರ ತಾಯಿ ಒಬ್ರಿಗೆ ಹೇಳ್ತಿದ್ರಂತೆ, ನನ್ನ ಮಗು ಚೆನ್ನಾಗಿ ಬೆಳ್ಳಗಿರ್ಬೇಕಂದ್ರೆ ಏನು ಅಕ್ಕ ನೀನು ಕೇಸರಿ ಹಾಲಲ್ಲಿ ಹಾಕಿ ಕುಡಿ ಅಕ್ಕ, ತುಂಬ ಚೆನ್ನಾಗಿರುತ್ತೆ ಮಗು. ಈ ಅಮ್ಮ ಮತ್ತೆ ಇನ್ನೊಬ್ರಿಗೆ ಹೋಗಿ ಫೋನ್ ಮಾಡಿದ್ರೆ, ಯಾರೋ ಹೇಳ್ತಾ ಇದ್ದಾರೆ ನನ್ನ ಮಗು ಚೆನ್ನಾಗಾಗಬೇಕಂದ್ರೆ ಹಾಲಲ್ಲಿ ಕೇಸರಿ ಹಾಕಿ ಕುಡಿದ್ರೆ ಮಗು ಗಳಗಳ ಅಂತ ಅಂದೋಗಿರುತ್ತೆ. ಅಕ್ಕ ಅದು ಗಳಗಳಾಗಿರುತ್ತೆ, ಜೊತೆಗೆ ನೀವು ಅಂಬೂಜಾ ಸಿಮೆಂಟ್ ಹಾಕಿ ತಿನ್ನಿ ಮಗು ಗಟ್ಟಿ ಇರುತ್ತೆ ಅಂದ್ರಂತೆ. ಅಂದ್ಬಿಟ್ಟು ಎಲ್ಲ ಹೋಗಿ ಹಾಕೊಟ್ಟಿಗೆ ತಿನ್ಬೇಡಿ. ಏನೋ ಹೇಳ್ತಾರಲ್ಲ, ಕಟ್ಟು ತಾಳಿ. ಅವ್ನು ಕಟ್ಟಿದ ದಿನನೇ ಸ್ಟಾರ್ಟ್ ಆಯ್ತು. ಮಾನೇ ದಿನ ಹಾಲ್ ಬಿಲ್ ಕಟ್ಟು, ಇಸ್ತ್ರಿ ಬಿಲ್ ಕಟ್ಟು, ಫೋನ್ ಬಿಲ್ ಕಟ್ಟು. ಅಯ್ಯೋ ಸರ್ ಒಂದೇ ಒಂದು ಕಟ್ಟಿದ್ದು ಸರ್ ತಾಳಿ, ಕಟ್ಟಿದಿಷ್ಟಲ್ಲ ಲೈಫ್ ಲಾಂಗೇ ಕಟ್ಕೊಂಬರೋಕ್ಕಾಗಿದೆ. EMI ಕಟ್ಟು, ಲೋನ್ ಕಟ್ಟು, ಬಾಡಿಗೆ ಕಟ್ಟು, ಅವ್ರು ಕಟ್ಟು, ಇವ್ರು ಕಟ್ಟು, ಕೊನೆಗೆ ಕೊಟ್ಟು. ಹೆಂಗ್ ತಿರ್ಕೊಂಡ್ರು? ಕಟ್ಟಿನೇ ಹೆಣಾಕೊಂಡ್ಬಿಟ್ರು. ಆ ಕಟ್ಟೋದಲ್ಲ, ಇಲ್ಲಿ ತಂದೆ ಮನೆಗೆ ಧಾರಾಳವಾಗಿ ನೀವು ಕೊಡೋದಕ್ಕಾಗಿ ಬಂದಿದ್ದೀರಾ. ಆಗ ನಾನು ಹೇಳ್ತೇನೆ, ಮಗಳೇ ಮಗನೇ, ನಿನ್ನ ಐಶ್ವರ್ಯ ದೇವರು ಎಲ್ಲೋ ಒಂದು ಕಡೆ ಇಟ್ಟಿದ್ದಾರೆ. ಆ ಐಶ್ವರ್ಯಗಳನ್ನ ಅವ್ರು ಬಿಡುಗಡೆ ಮಾಡ್ತಾರೆ. ಇಸ್ರಾಯೇಲ್ ಮಕ್ಕಳಿಗೆ ಅಶೋಕ್ ಅವರೇ ಐಶ್ವರ್ಯ ಬರುತ್ತೆ ಅಂತ ಕನಸಲ್ಲಿ ನೆನೆಸಿದರ? ಗುಲಾಮರಾಗೇ ಇದ್ರು, ಬಲಹೀನರಾಗಿದ್ರು, ಬಡವರಲ್ಲ ದರಿದ್ರರಾಗಿದ್ರು. ದೇವರ್ ಲಿಟ್ರಲಿ ಅಂಡರ್ ಪಾವರ್ಟಿ, ಅಂಡರ್ ಲಾಟ್. BPL ಕಾರ್ಡ್ ಅದೇನು, ಬಿಲೋ ಪಾವರ್ಟಿ. ಅಷ್ಟು ಲಿಟ್ರಲ್ ಆಗಿದ್ದವ್ರ ಕೈಯಲ್ಲಿ ದೇವ್ರು ಹೇಳ್ತಾರೆ, ಬನ್ನಿ ಬೀಜ ಬಿತ್ತಿ ಅಂತ ಹೇಳ್ತಾರೆ. ಚಾಲೆಂಜ್, ಬನ್ನಿ ಡೀಲ್ ಮಾಡೋಣ, ವಾದಿಸುವ, ಬನ್ನಿ ವಾದಿಸುವ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದಂತೆ ಬೆಳ್ಳಗೆ ಮಾಡುತ್ತೆ. ನೀವು ಒಪ್ಪಿಕೊಂಡು ಏನು ಒಪ್ಪಿಕೊಳ್ಳೋದು? ಬೀಜ ಬಿತ್ತೋ ವಿಷಯದಲ್ಲಿ ನೀವು ಒಪ್ಪಿಕೊಂಡು ವಿಧೇಯತೆ ಆದ್ರೆ ಈ ದೇಶದ ಎಲ್ಲಾ ಸತ್ಫಲನ ಅನುಭವಿಸಂತೆ ನಾ ಮಾಡ್ತೇನೆ. ನಾನು ಹೇಳ, ಇವತ್ತು ನಿಮ್ಮ ಜೀವನದಲ್ಲಿ ದೇವರು ನನ್ನ ಮಗಳು ಇಷ್ಟೇ ಆಶೀರ್ವಾದ ಕೊಡಬೇಕಂತ ಬರೆದಿಟ್ಟಾಯ್ತು. ಬರೆದಿಟ್ಟ. ನೀವು ಹೋಗಿ ನಿಮ್ಮ ಅಮ್ಮ ಅಪ್ಪ ಹತ್ರ ನಾನು ಗಾಡಿ ಕೊಡಿಸ್ತಾ, ಆ ಸೈಟ್ ನನಗೆ ಕೊಟ್ಟ, ಆ ತೆಂಗಿನಕಾಯಿ ಮರ ನನಗೆ ಕೊಟ್ಟ, ಆ ಕಾಲಕ್ಕೆ ನನಗೆ ಕೊಟ್ಟ ಅಂತ ಹೇಳಿ ಜಗಳ ಆಡ್ಬೇಡ. ನೀನು ಅಪ್ಪ ಹತ್ರ ಬಂದು ವಾದ ಮಾಡಿ ಒಪ್ಪಿಕೊಂಡು, ಇದು ಡೀಲ್ ಅಂತ ಹೇಳ್ತಾರೆ. ದಿಸ್ ಅ ಡೀಲ್. ಇಫ್ ಯು ಆರ್ ವಿಲ್ಲಿಂಗ್ ಅಂಡ್ ಒಬೀಡಿಯಂಟ್, ಗಾಡ್ ವಿಲ್ ಗಿವ್ ಯು ದ ಗ್ರೇಸ್ ಟು ಈಟ್ ದ ಫ್ರೂಟ್ ಆಫ್ ದಿಸ್ ಲ್ಯಾಂಡ್. ಲ್ಯಾಂಡ್ ಮೈ ಡಾಟರ್, ನಾಟ್ ಹೆವೆನ್. ಪರಲೋಕದ ಆಶೀರ್ವಾದ ತಿಂತಿ ಅಂತ ಹೇಳಿಲ್ಲ, ಈ ಭೂಮಿಯ ಆಶೀರ್ವಾದ. ಅದಕ್ಕೆ ಅಪ್ಪ ಹೇಳ್ತಾರೆ, ಪರಲೋಕ ರಾಜ್ಯ ಹತ್ತಿರವಾಯ್ತು, ನೀವು ಪುನಃ ತಿರುಗಿ ಅಂತ. ಏನರ್ಥ? ದೇವರು ಆ ರಾಜ್ಯವನ್ನು ಕೊಡಕ್ಕೆ ಬರುತ್ತೆ. ಆಗ ಕಿಂಗ್ಡಮ್ ಮೆಂಟಾಲಿಟಿ, ಮನಿ ಮೆಂಟಾಲಿಟಿ, ಬ್ಲೆಸ್ಸಿಂಗ್ ಮೆಂಟಾಲಿಟಿ, ಸ್ಪಿರಿಚುವಲ್ ಮೆಂಟಾಲಿಟಿ, ಅನಾಯ್ಟಿಂಗ್ ಮೆಂಟಾಲಿಟಿ ಅನ್ನೋದೇ ಕಿಂಗ್ಡಮ್ ಆಫ್ ಗಾಡ್. ಆ ಕಿಂಗ್ಡಮ್ ಆಫ್ ಗಾಡ್ ಒಳಗೆ ಯಾವಾಗ ನೀವು ಎಂಟ್ರಿ ಆಗ್ತೀರಾ, ಅದಕ್ಕೆ ಹೇಳ್ತೀನಲ್ಲ, ಕಳೆದು ಹೋದ ಕುಮಾರ ಆ ತಂದೆ ಮನೆಯೊಳಗೆ ಕಾಲಿಟ್ಟಿದ ತಕ್ಷಣ, ಹೊಡಿರೋ ಡ್ರಮ್ಮಿಗೆ ಸ್ನಾನ ಮಾಡಿಸ್ರೋ, ಉಂಗುರ ಹಾಕ್ರೋ, ನೆಲೆ ಬಗೆ ಹಾಕ್ರೋ, ತಲೆ ಕಿರೀಟಾಡ್ರೋ. ನನ್ನ ಮಗ ಸತ್ತು ಹೋದ, ಈಗ ಬದುಕಿ. That is what church. ಇವತ್ತು ಚರ್ಚ್, I am telling you, today you are come and entered in the Father's house. ಈ ತಂದೆ ಮನೆಯೊಳಗೆ ನೀವು ಕಾಲಿಟ್ಟಿದ್ದೀರಾ ಮಗಳೇ. ಇವತ್ತು ನಿಮ್ಮ ಕಾಲಿಟ್ಟಿರೋ ದಿನ ಇದು ರಿಮಾರ್ಕಬಲ್ ದಿನ. God want to give you a unshakable blessing, unstoppable blessing, unbreakable blessing for you. ಮುರಿಯಲಾರದ ಆಶೀರ್ವಾದ, ನಿಲ್ಲಲಾರದ ಆಶೀರ್ವಾದ, ನಡೆಯಲಾರದ ಆಶೀರ್ವಾದ. ಆಗ ದೇವರು ಒಂದು ಮೇಜರ್ ವೆಲ್ತ್ನ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೆಟಲ್ಮೆಂಟ್ ಅಂದ್ರೆ ಏನು? ನಿಮ್ಗೊಂದು ಡೀಲ್ ಮಾಡ್ತೀನಿ ಅಂತಾರೆ. ಆ ಡೀಲಿಗೆನೆ ದೇವ್ರು ಹೇಳ್ತಾರೆ, ನನ್ನ ಮಗನ ರಾಜ್ಯದೊಳಗೆ ಬಾ. ಆ ಮಗನ ರಾಜ್ಯ ಅಂದ್ರೇನು? ಅದು ದೇವರ ಸಭೆ. ಯೋಚನೆ ಮಾಡಿ, 5 ವರ್ಷ ಹಿಂದೆ ಬಂದಾಗ ನೀವು ಹೆಂಗಿದ್ರಿ? ಬೇಡ ನಾನು ಹೆಂಗಿದೆ ಹೇಳಿ ಹೋಗ್ಲಿ. ನೀವೆಲ್ಲ ಹೆಂಗಿದ್ರಿ, ನಾವು ಹೆಂಗಿದ್ವಿ? ಹೆಂಗೆ ಚೇಂಜ್ ಆಗಿದ್ದೀವಿ. ಅದೇ ಕೆಲಸನೇ, ಅದೇ ಸಂಬಳ, ಆದರೆ ಅದರಲ್ಲಿ ಬ್ಲೆಸ್ಸಿಂಗ್ ಮೇಲೆ ಓವರ್ಫ್ಲೋ ಆಗ್ತಾ ಬರ್ತಾ ಇದೆ.
ಓವರ್ಫ್ಲೋ ಹೆಂಗೆ ಗೊತ್ತಾ, ಇದು 5 ರೊಟ್ಟಿ 2 ಮೀನು ಇದ್ದಂಗೆ 50-60 ಸಾವಿರ ಜನ ವಾಕ್ಯ ಕೇಳ್ತಾ ಇದ್ದಾರೆ. ಎಲ್ಲರಿಗೂ ಹೊಟ್ಟೆ ಹಸಿ. ಬೇರೆ ಹೇಳ್ತಾರೆ, ಯಾರಿಗ ರೊಟ್ಟಿ ಬೇಕು? ಇಲ್ಲಪ್ಪ ರೊಟ್ಟಿ. ಒಂದು ಚಿಕ್ಕ ಹುಡುಗ ಬಂತು, ಅಪ್ಪ ನನ್ನ ಹತ್ರ ರೊಟ್ಟಿ ಇದೆ. 5 ರೊಟ್ಟಿ ಯಾವ್ರಿಗೂ ಕೊಡೋಕ್ಕಾಗ್ತದೆ? ಹೋಗ ಜಾನ್ ಮನೆ ಹತ್ರ ಬೇಕ್ರಿ ಐತೆ, ಅಲ್ಲೋಗಿ ತಗೊಂಬ. ಜಯಣ್ಣಗೆ ಹೇಳು 16 ವೀಲ್ ಲಾರಿ ತರಿಸ್ಬಿಟ್ಟು ಸೀದಾ ವಿಜಯಪುರಕ್ಕೆ ಹೋಗ್ಬಿಟ್ಟು ಎಲ್ಲ ರೊಟ್ಟಿಗಳು ಹಾಕೊಂಬರ ಕೇಳು. ಆ ಜಾನ್ನ ಬಂದು ಕಲಾಸಿ ಬಳೆ ಕಳಿಸ್ಬಿಟ್ಟು ಮಂಗಳೂರು ಕಳಿಸಿ ಇಬ್ಬರಿಗೂ 16 ವೀಲ್ ಹಾಕಿ ಎಲ್ಲ ಮೀನುಗಳು ತರಿಸಿ. ಅಪ್ಪ ಆ ರೀತಿ ಪಿಲೋಮಿನಾಗೆ ಬಂಟ್ವಾಳಗೆ ಹೋಗಿ ಮೀನು ಎತ್ಕೊಂಬ, ತು ಓಸ್ ಬಾಬಾ ಕುಡ್ಲಾತ ಓಸು ಫಿಶ್ ಆಡ್ ಅಂತ ಹೇಳಿ ರಾಜ್ಕುಮಾರ್ ಕಳಿಸ್ಲಿಲ್ಲ. ನಾಗೇಶ್ನ ನೀವು ಹೋಗಪ್ಪ ಸೀದಾ ಚನ್ನಪಟ್ಟಣಕ್ಕೆ ಹೋಗ್ಬಿಟ್ಟು 16 ವೀಲರಲ್ಲಿ ಒಂದು 50 ಲೋಡ್ ಲಾರಿಲಿ ರೊಟ್ಟಿ ಹಾಕೊಂಬ. ಆ ಮಗುನಿಟ್ಟು ಆ ಕಡೆ ಹೋಗು ಅಂತ ಹೇಳಿಲ್ಲ. ಬಾ ಮಗು, ಬಾ 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 ಬೇಬಿ. ಎಷ್ಟೇ ದಿನ ಹತ್ರ 2 ರೊಟ್ಟಿ 2 ಮೀನು 5 ರೊಟ್ಟಿ ಇದೆ ಅಪ್ಪ, ಅದು ಸಾಕಪ್ಪ. ಆ ಚಿಕ್ಕ ಮಗು ಹೆಂಗ್ ಕೊಟ್ಟಿರ್ಬೇಕು? ವಾಟ್ ಕೈಂಡ್ ಆಫ್ ಹಾರ್ಟ್. ಅವಾಗ ಅಪ್ಪ ಅವತ್ತು ಏನ್ ಬೋಧಿಸಿರ್ತಾರೆ? ಅಬ್ರಾಹ್ಮನ ಆಶೀರ್ವಾದ ಬಗ್ಗೆ ಬೋಧಿಸಿರ್ತಾರೆ. ಇವತ್ತು ನಾನು ನಿಮ್ಗೆ ಬೋಧಿಸ್ತಿರೋದು ಅಬ್ರಾಹ್ಮನ ಆಶೀರ್ವಾದ. ಯಾರು ಇನ್ ಮುಂದೆ ಬಡವರಾಗಿರಕ್ ಹೋಗಲ್ಲ. ನಿಮ್ಮ ಗಾಡಿಲಿ ಒಂದು ದಿನ ಕೂಡ ಪೆಟ್ರೋಲ್ ಖಾಲಿ ಆಗಲ್ಲ, ಕಾರಲ್ಲಿ ಪೆಟ್ರೋಲ್ ಖಾಲಿ ಆಗಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಖಾಲಿ ಆಗಲ್ಲ, ನಿಮ್ಮ ಮನೆ ಅಸೆಟ್ಗಳು ಖಾಲಿ ಆಗಲ್ಲ, ನಿಮ್ಮ ಅಡುಗೆ ಮನೆ ಒಳಗೆ ರೇಷನ್ ಖಾಲಿ ಆಗಲ್ಲ, ಎಣ್ಣೆ ಖಾಲಿ ಆಗಲ್ಲ. ನೀನೊಬ್ಬ ಸಾಕು. ಯು ಬಿ ಚಾನಲ್ ಆಫ್ ಬ್ಲೆಸ್ಸಿಂಗ್. ಅಲ್ಲಿ ನೋಡಿ 85,000 ಜನ ಊಟ ಮಾಡಿದ್ರು, ಅದು ಒಬ್ಬರ ಹೆಸರು ಬರಲಿಲ್ಲ, ಅದು ಹುಡುಗನ ಹೆಸರು ಮಾತ್ರ ಬಂದ್ಬಿಡ್ತು. ಅಪ್ಪನ ಹೆಸರು ಬರಲಿಲ್ಲ, ನೇತ್ರ ಅವರೇ, ಹುಡುಗನ ಹೆಸರು ಬಂದ್ಬಿಡ್ತು. ಹುಡುಗ ಎಷ್ಟು ಫೇಮಸ್ ಆಗ್ಬಿಟ್ಟ. ಅವ್ರು ತಿಂದು ಫೇಮಸ್ ಆಗಿದ್ದು ಮಣ್ಣಿಗೆ ಹೋಗ್ಬಿಟ್ರು, ಇವ್ನು ಕೊಟ್ಟು ಫೇಮಸ್ ಆಗ್ಬಿಟ್ಟ. ಆಗ ನಮ್ಮ ಸಭೆಯಲ್ಲಿ ಕೊಡೋರು ಜಾಸ್ತಿ. ಆಗ ಏಸಪ್ಪ ರೊಟ್ಟಿ ತಗೊಂಡು ಅದನ್ನು ಮುರಿದ್ರು, ರೊಟ್ಟಿನ ಮುರಿದ್ರು, ರೊಟ್ಟಿನ ಮುರಿದು ಹಂಚಿದ್ರು, ರೊಟ್ಟಿ ಮಲ್ಟಿಪ್ಲೈ ಆಗ್ತಾ ಹೋಯ್ತು. ಮೀನು ಕೂಡ ಮುರಿದ್ರು, ಮೀನು ಸತ್ತಿದ್ಯಾ ಬದುಕಿದ್ಯಾ? ಆದ್ರೆ ಮೀನನ್ನ ಮುರಿದಾಗ ಅದಕ್ಕೆ ಜೀವ ಬಂತು ಅಂತ ವಾಕ್ಯ ಡೈರೆಕ್ಟರ್ಸ್ ಹೇಳ್ತಾರೆ. ಆ ಮೀನು ಬಂದಾಗ ಅರ್ಧ ಬಂದು ಸೆಬಾಸ್ಟಿನ್ ಕೊಟ್ರು ತಲೆನ, ಇನ್ನು ಅರ್ಧ ಬಾಲ ಬಂದು ಜಾನ್ ಕೊಟ್ರು. ಸೆಬಾಸ್ಟಿನ್ಗೆ ತಲೆ ಬಂದ ತಕ್ಷಣ ಬಾಲ ಹಂಗೆ ಬೆಳ್ಕೊಂಡು ಹೋಯ್ತು, ಜಾನ್ಗೆ ಬಾಲ ಕೊಟ್ಟಾಗ ತಲೆ ಬೆಳ್ಕೊಂಡು ಹೋಯ್ತು. ತಲೆ ಬಾಲ ಎಲ್ಲ ಬಾಲ ಬೇರೆ ಆಶೀರ್ವಾದ. ಆಗ ನಾನು ಹೇಳ್ತೇನೆ, ನಿಮ್ಮ ಮನೇಲಿ ಏನು ಇಲ್ಲದೆ ಇರ್ಬೋದು ಮಂಜುಳವರೇ, ಪ್ರಜ್ವಲರೇ, ನಿನ್ನ ಜೋಬಲ್ಲಿ ಏನು ಇಲ್ಲದೆ ಇರ್ಬೋದು, ಅದು ಏನೋ ಒಂದು ಲೆಫ್ಟ್ ಓವರ್ ಇದೆ. ಆ ಲೆಫ್ಟ್ ಓವರ್ ಅಂದ್ರೆ ಕೊನೆಗೆ ಉಳಿದಿರುವಂತ ಒಂದು ಸ್ಮಾಲ್ ಎ ಪೀಸ್ ಆಫ್ ಬ್ರೆಡ್. ಮೈ ಮಾಸ್ಟರ್ ಇಸ್ ಲುಕಿಂಗ್ ಫಾರ್ ದಟ್ ಪೀಸ್ ಆಫ್ ಬ್ರೆಡ್ ಟು ಮೇಕ್ ಇಟ್ ಇನ್ ಟು ಮಲ್ಟಿಪ್ಲಿಕೇಶನ್. 5 ರೊಟ್ಟಿ 2 ಮೀನ ಮುರಿದ ಮೇಲೆ 1000 ಗಟ್ಟಲೆ ಜನ ಊಟ ಮಾಡಿ ಕೊನೆಗೆ 12 ಬುಟ್ಟಿಗಳು ನಿಗೋ ಹಾಗೆ ಮಾಡಿದ್ರು. ಹುಡುಗ ಸತ್ತೋದ, ತಿಂದವರು ಸತ್ತೋದ್ರು, ಆದರೆ ಅವನ ಕ್ರಿಯೆಗಳು ಸಾಯಲಿಲ್ಲ. Money is not evil. The Bible says the love of the money is evil, but by God want to give that money in your hand. ಪರಲೋಕ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ದೇವರು ಹಣದ ಬಗ್ಗೆ ಮಾತಾಡೋದೇ ಜಾಸ್ತಿ ಬೈಬಲಲ್ಲಿ. ಎಷ್ಟು ಜನ ಒಪ್ಕೊಳ್ತೀರಾ? ಹಣದ ಬಗ್ಗೆ ಜಾಸ್ತಿ ಮಾತಾಡಿದ್ರು, ಶ್ರೀಮಂತಿಕೆ ಬಗ್ಗೆ ಮಾತಾಡಿದ್ರು. ಪರಲೋಕ ರಾಜ್ಯ ಅಂತ ಹೇಳಿದ್ರೆ ಏನು ರಾಜ್ಯ ಅದು? ಯಾವ ರಾಜ್ಯ ಅದು? ತಿನ್ನೋ ವಿಷಯದಲ್ಲಿ, ಕುಡಿಯೋ ವಿಷಯದಲ್ಲಿ, ಒತ್ಕೊಳ್ಳೋ ವಿಷಯದಲ್ಲಿ ನೀವು ಕೊರತೆನೇ ಪಡೆದೇ ಇರೋ ರಾಜ್ಯ ಅದು. ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಹೊತ್ಕೋಬೇಕು ಚಿಂತೆ ಮಾಡಬೇಡಿ. ನನ್ನ ರಾಜ್ಯ ಒಳಗೆ ಬಂದಿದ್ದೀರಾ, ಇನ್ನು ನಿಮ್ಮನ್ನ ಸಾಕೋದು ನನ್ನ ಕೆಲಸ, ನಂಬೋದು ನಿಮ್ ಕೆಲಸ, ಬೀಜ ಬಿತ್ತೋದು ನಿಮ್ ಕೆಲಸ, ಬೆಳೆನ ಹೊರೆ ಕೊಡೋದು, ಹಾರ್ವೆಸ್ಟ್ ರೆಡಿ ಮಾಡೋದು ನನ್ನ ಕೆಲಸ. ಇದೇ ಡೀಲು, ಒಪ್ಪಿಕೊಂಡು ವಿಜಯರಾದರೆ ಈ ದೇಶದ ಎಲ್ಲ ಸಂಪನ್ನನ್ನ ಅನುಭವಿಸೋಗೆ. ಕೈ ಮೇಲೆ ಆಗ ನಾನು ಹೇಳ್ತೇನೆ,
ಬೈಬಲಲ್ಲಿ 1000 ಗಟ್ಟಲೆ ಪ್ರಾಮಿಸಸ್ಗಳು 7000 ಪ್ರಾಮಿಸಸ್ ಇದೆ ಅಂತ ಹೇಳ್ತಾರೆ. ಐ ಡೋಂಟ್ ನೋ ಹೌ ಫಾರ್ ಇಟ್ ಇಸ್ ಟ್ರೂ, ಇನ್ನೂ ಎಷ್ಟಿದೆ ಗೊತ್ತಿಲ್ಲ. 7000ಕ್ಕಿಂತ ಹೆಚ್ಚು ವಾಗ್ದಾನಗಳು ಇದೆ ಅಂತ ಹೇಳ್ತಾರೆ. ಆ 7000 ವಾಗ್ದಾನ ನೀವು ಬೈಬಲ್ ಹಿಡಿದುಕೊಂಡಿದ್ದಷ್ಟ ಬಂದ್ಬಿಡಲ್ಲ. ಒಂದು ವೇಳೆ ಬರೋಗಿದೆ ಎಲ್ಲರೂ ಅಂಬಾನಿ ತನ ಇರಬೇಕಾಗಿತ್ತು, ಬೈಬಲ್ ಹಿಡ್ಕೊಂಡವರಲ್ಲ ಅಲ್ವಾ. ಆದರೆ ದೇವ್ರು ಹೇಳ್ತಾರೆ, ನೀ ದೇವ್ರ ರಾಜ್ಯವನ್ನು ಹುಡುಕೋದಕ್ಕಾಗಿ ಬಂದಾಗ ದೇವ್ರು ಹೇಳ್ತಾರೆ, ನಿನ್ನ ಎಲ್ಲ ಅಗತ್ಯಗಳನ್ನ ಪೂರೈಸೋದಕ್ಕೆ ಆ ರಾಜ್ಯ ಬಂದು ರೆಸ್ಪಾನ್ಸಿಬಿಲಿಟಿ ತಗೊಂಡಿದೆ. ದ ಕಿಂಗ್ಡಮ್ ಹ್ಯಾಸ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆಫ್ ಯು. ಇಟ್ಸ್ ರೆಸ್ಪಾನ್ಸಿಬಿಲಿಟಿ, ಇಟ್ಸ್ ಗಾಡ್ಸ್ ರೆಸ್ಪಾನ್ಸಿಬಿಲಿಟಿ. ಹೇಗೆ ಅಮ್ಮ ಅಪ್ಪನಿಗೆ ಒಂದು ಮಗು ಹುಟ್ಟಿದ ತಕ್ಷಣ ಆ ಮಗುನ ಸಾಕುವಂತ ರೆಸ್ಪಾನ್ಸಿಬಿಲಿಟಿ ತಂದೆ ತಾಗಿದೆ, ಅದೇ ರೀತಿ ಕರ್ತನ ಆಲಯದೊಳಗೆ ಬಂದ ತಕ್ಷಣ ನೇತ್ರಮ್ಮ ಅವರೇ, ಶಾನನ್ ಅವರೇ, ಸುಷ್ಮಾ ಅವರೇ, ನಿಮ್ಮನ್ನ ಸಾಕಿ ನಿಮ್ಮನ್ನ ಬೆಳೆಸಿ ನಿಮ್ಮನ್ನ ಟಾಪ್ಗೆ ತರೋದು ದೇವ್ರ ಕೆಲಸ ಆಗಿದೆ. Hallelujah. ಆಗ ದೇವ್ರ ಟಾಪ್ಗೆ ತರಬೇಕಂದ್ರೆ ನೀವು ಪ್ರತಿ ವಾರ ಪಿಕ್ಚರ್ ಥಿಯೇಟ್ರಿಗೆ ಬರ್ತಾ ಇರಬೇಕು ಅಲ್ವಾ. ಈ ವಾರ ಬರೋದು, 3ನೇ ವಾರ ಮದುವೆ ಅನ್ನೋದು, 4ನೇ ವಾರ ಮಾಮನ ಮದುವೆ ಅನ್ನೋದು, 5ನೇ ವಾರ ಅಕ್ಕನ ಮದುವೆ ಅನ್ನೋದು, 6ನೇ ವಾರ ನಂದೇ ಮದುವೆ ಅನ್ನೋದು, 7ನೇ ವಾರ 2ನೇ ಮದುವೆ ಅನ್ನೋದು. ನೀ ಈ ಥರ ಚಕ್ಕರ್ ಹೊಡಿತಾನೆ ಇದ್ರೆ ಬಕ್ಕರೆಗಾಗತ್ತಲ್ಲಿ. ನೀ ಬಂದಾಗೆಲ್ಲ ವಾಕ್ಯದ ಮೇಲೆ ನೀವೆಲ್ಲ ಕೋಳಿಗಳಿದ್ದಂಗೆ ವಾಕ್ಯದ ಮೇಲೆ ಏನ್ ಮಾಡ್ಬೇಕು, ಇಲ್ಲಿ ಬಂದು ಬಂದು ಕಾವು ಕೊಡಬೇಕು. ಕೋಳಿ ಕೂತ್ಕೋಬೇಕು. ಬಂದಾಗೆಲ್ಲ ಡ್ಯಾನಿಯಲ್ ಅವರೇ, ನೀ ಕೋಳಿಗೆ ಮೊಟ್ಟೆಗೆ ಏನ್ ಮಾಡ್ಬೇಕು, ನೀ ಕೋಳಿಗೆ ಕಾವು ಮೊಟ್ಟೆಗೆ ಕಾವು ಕೊಡಬೇಕು. ಅದಕ್ಕೆ ಹಾಲು ಅನ್ನೋದೇನು ಗೊತ್ತಾ, ವಾಗ್ದಾನಗಳು. ರೂಪಮ್ಮ ಅವರೇ, ದೇವ್ರ ಸನ್ನಿಧಿಗೆ ಬಂದು ನೀವು ಕಾವು ಕೊಡ್ತೀರಾ, ವಾರ ವಾರ ಬಂದು 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 ಕೊಡ್ತಾ 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 ಒಂದಿನ ಮರಿ ಹೊರಗಡೆ ಬಂದ್ಬಿಡುತ್ತೆ. ಅಬ್ರಾಮ್ಗೆ ದೇವ್ರೇನ್ ಮಾಡಿದ್ರು, ಆಶೀರ್ವಾದ ಕೊಟ್ಟ ಕಾವು ಕೂತ್ಕೊಂಡ. 25 ವರ್ಷ ಆ ವಾಗ್ದಾನದ ಮೇಲೆ ಕೂತ್ಕೊಂಡ. ಅದಾಗೋದಕ್ಕಾಗಿ, ನಡೆಯೋದಕ್ಕಾಗಿ, ನೆರವೇರೋದಕ್ಕಾಗಿ, ಬಂದದಕ್ಕಾಗಿ, ಅನೇಕ ಜನಾಂಗಗಳಿಗೆ ತಂದೆ ಆಗೋದಕ್ಕಾಗಿ ಅವರಿಬ್ಬರು ಹೆಸರು ಚೇಂಜ್ ಮಾಡ್ತಾರೆ ದೇವರು. ಫಸ್ಟ್ ಅವನ ಅಬ್ರಾಮ್ ಅಂತ ಹೆಸರಲ್ಲ, ಅಬ್ರಾಮ್ ಅಂತ ಇತ್ತು, ಅಬ್ರಾಮ್ ಅಂತ ಇತ್ತು ಬೇರೆ. ಆಮೇಲೆ ಅಬ್ರಹಾಮ್ ಅಂತ ಮಾಡ್ತಾರೆ. ಅಬ್ರಾಮ್ ಅಂದ್ರೆ ಎಕ್ಸಾಲ್ಟೆಡ್ ಫಾದರ್, ಘನಪಡಿಸುವ ತಂದೆ ಅಂತಿತ್ತು. ಅಬ್ರಹಾಮ್ ಅಂದ ತಕ್ಷಣ ಅನೇಕ ಜನಾಂಗಗಳ ತಂದೆ. ಅವಳ ಹೆಸರು ಸಾರಾಯಳು ಅಂತಿತ್ತು. ಅದು ಈ ಸಾರಾಯಿ ಅಲ್ಲ. ಓ, ಆ ಸಾರಾ ಬಂದು ಸಾರಾಯಿ ಕುಡಿತಿದ್ಲ. ಸಾರಾಯಳು, ಸಾರಾಯಳು ಅಂದ್ರೆ ಬ್ಯೂಟಿಫುಲ್, ಬ್ಯೂಟಿಫುಲ್ ಕ್ರಿಸ್ಟಲ್ ಅಂತ ಹೇಳ್ತಾರೆ. ತುಂಬಾ ಸುಂದರಿಯಾಗಿದ್ದಕ್ಕೆ ಅವ್ರ ತಾಯಿ ಒಳಗೆ ಏನಿಟ್ರು, ಸಾರಾಯಳು. ಆತ ದೇವ್ರೊಳನ್ನ ಏನ್ ಮಾಡ್ತಾರೆ, ಈ ಸಾರಾಯಳೆ ನೀ ಬೇಡ, ನಿನ್ನ ಸಾರಾ ಅಂತ ಇಕ್ತೀನಿ. ಸಾರಾ ಅಂದ್ರೆ ಅನೇಕ ಜನಾಂಗಗಳಿಗೆ ತಾಯಿ. ಆಗ ಅನೇಕ ಜನಗಳ ತಂದೆ ಅಂತ, ಅನೇಕ ಜನಗಳ ತಾಯಿ. ಆಗ ಇಬ್ಬರು ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತಿದ್ರು, ಇವಾಗ ಇವಳು ಸಾರಾ ಹೇಳಂತ ಕರಿ ಬದಲು ಇವನೇನ್ ಮಾಡ್ತಿದ್ದ, ಸಾರಾ ಕಾಪಿ ತಗೊಂಬ, ಅನೇಕ ಜನಗಳ ತಾಯಿ, ಕಾಪಿ ತಗೊಂಬ, ಅನೇಕ ಜನಗಳ ತಾಯಿ. ಆ ಕೋಲ್ ತಗೊಂಬ, ಅನೇಕ ಜನಗಳ ತಾಯಿ. ಆ ಪೆಟ್ಟಿಗೆ ಎತ್ಕೊಂಬ, ಈ ಕಡೆ ತಾಯಿ, ಅನೇಕ ಜನಗಳ ತಂದೆ. ಮುಜಗೋ ಕೈಯಸ ತುಮಿ, ಎಲ್ಲಿದೆಯಾ ನೀನು, ಗುಡ್ ಮಾರ್ನಿಂಗ್, ಅನೇಕ ಜನಗಳ ತಂದೆ, ಅನೇಕ ಜನಗಳ ತಂದೆ, ಅನೇಕ ಜನಗಳ ತಾಯಿ, ಅನೇಕ ಜನಗಳ ತಾಯಿ, ಅನೇಕ ಜನಗಳ ತಂದೆ. ಬೈಬಲ್ ಇಲ್ದಿರೋ ಕಾಲದಲ್ಲಿ ಅವರ ಬಾಯಲ್ಲಿ ಸ್ಕ್ರಿಪ್ಚರ್ ನ ಕೊಡ್ತಾರೆ. ಏನ್ ಸ್ಕ್ರಿಪ್ಚರು, ನೀನು ಅನೇಕ ಜನಗಳಿಗೆ ತಾಯಿ ಆಗ್ತೀಯಾ, ನೀನು ತಂದೆ ಆಗ್ತೀಯಾ, ನಾನು ನಿನ್ನನ್ನು ಎಲ್ಲಾ ಜಾತಿಗಳಿಗೆ ಮೇಲೆ ಸ್ಕ್ರಿಪ್ಚರ್ಸ್ ಇಲ್ಲ, ಬೈಬಲ್ ಮುದ್ರಣ ಆಗಿಲ್ಲ. ಆ ವಾಕ್ಯ ಒಂದು ಕೊಡ್ತಾರೆ, ನಾನು ಅನೇಕ ಜನಾಂಗಗಳ. ಆಗ ಇವನ್ಗೆ ಹೆಂಡತಿ ಕರಿಬೇಕಾದ್ರೆ, ಕೆಲಸದವ್ರು 300 ಕೆಲಸದವ್ರು ಇದ್ರು ಮನೆಯಲ್ಲಿ, ಅವರೆಲ್ಲ ಇವನ್ನ ಕರಿಬೇಕಾದ್ರೆ, ಅನೇಕ ಜನಗಳ ತಂದೆ, ಹೊರಗಡೆ ಹಸು ಹೋಗ್ಬಿಟ್ಟಿದೆ, ಏನ್ ಮಾಡ್ಲಿ, ಅನೇಕ ಜನಗಳ ತಂದೆ, ಅನೇಕ ಜನಗಳ ತಂದೆ, 25 ರೂಪಾಯಿ ಬೇಕಾಗಿತ್ತು. ಈಗೆಲ್ಲ ಹೇಳ್ತಾ ಕೇಳ್ತಾ ಕೇಳ್ತಾ ಅವನಿಗೆ ವಿಶ್ವಾಸ ಬಂತು, ವಾಕ್ಯವನ್ನು ಕೇಳೋದರಿಂದ. ಆಗ ಇವತ್ತು ವಾಕ್ಯನ ಕೇಳ್ತಾ ಇದ್ದೀರಾ, ವಾಕ್ಯನಿಗೆ ವಿಶ್ವಾಸ ತರತ್ತೆ. ವಾಕ್ಯ ಕೇಳ್ಬೇಕಾದ್ರೆ ಅದಕ್ಕೆ ನಿಮ್ ಕೈಲಿ ವಾಕ್ಯ ಕೊಟ್ಟಿದ್ದಾರೆ. ಇವಾಗ ಏನ್ ವಾಗ್ದಾನ ಓದಿದ್ರಿ,
ಆಸ್ತಿ ಪಾಸ್ತಿಗಳನ್ನ ಅವನಿಗೆ ಕೊಟ್ಟು ಅವನು ಯಾವ ಚಿಂತೆ ಇಲ್ಲದೆ ಆನಂದ ಭರಿತನಾಗಿದ್ದು ಅವನು ಸಂತೋಷವಾಗಿದ್ದು ಅವನ ಜೀವಮಾನ ಕಾಲವೆಲ್ಲ ಸಂತೋಷಗಿದ್ದುಕೊಂಡು ಅವನ ಸುಖ ದೇವರ ಅನುಗ್ರಹ ಅವನ ಜೀವಮಾನ ದಿನಗಳು ಹೆಚ್ಚಾಗಿ ಗಣನೆಗೆ ತಾರದೆ ಇಂಥವನು ದೇವರ ಕಾರ್ಯದಲ್ಲಿ ಮಗ್ನನಾಗಿರುವಂತೆ ದೇವರು ಇದು ದೇವ್ರ ಮನುಷ್ಯ ಅಲ್ವಾ. ಇವಾಗ ಆಪೋಸಿಟ್ ಓದಿಸ್ತೀನಿ. ಬೆಳ್ಳಿಯನ್ನು ಆಶಿಸುವವನಿಗೆ ಎಷ್ಟು ಬೆಳ್ಳಿ ಇದ್ರೂ ತೃಪ್ತಿ ಆಗೋದು, ಸಮೃದ್ಧಿಯನ್ನು ಬಯಸುತ್ತಲಿರುವವನಿಗೆ ಆದಾಯವೆಷ್ಟಾದರೂ ಸಾಲದು. ಇದು ಸಹ ವ್ಯರ್ಥ. ಸೊತ್ತು ಹೆಚ್ಚಿದರೆ ಇಡ್ಲಿ ತಿನ್ನೋರ ಸಂಖ್ಯೆ, ಅನುಭವಿಸುವವರ ಸಂಖ್ಯೆ ಸೊತ್ತು ಹೆಚ್ಚಿದರೆ ಅನುಭವಿಸುವವರ ಸಂಖ್ಯೆ ಮಾಂಸ ತಿನ್ನೋರು ಹೆಚ್ಚಾಗ್ತಾ ಅಂದ್ರೆ ಇವಾಗ ದೊಡ್ಡ ದೊಡ್ಡ ರಿಚ್ ಆಗ್ಬಿಟ್ರೆ ತುಂಬಾ ಜನ ಬರ್ತಿರ್ತಾರೆ ಮನೆಗೆ. ನಿಮ್ಮ ಮಾಮನ ಮಗ ಅಲ್ವ ನಾನು, ನಿಮ್ಮ ಅಕ್ಕನ ಮಗ, ಬನ್ನಿ ಎಲ್ಲರಿಗೂ ಊಟ ಮಾಡ್ಬೇಕು ಅನ್ನೋ. ಸೊತ್ತು ಹೆಚ್ಚಿದರೆ ಅನುಭವಿಸೋರ ಸಂಖ್ಯೆ ಹೆಚ್ಚಾಗತ್ತೆ. ಇದನ್ನು ಕಣ್ಣಿಂದ ನೋಡುವುದೇ ಹೊರತು ಯಜಮಾನನಿಗೆ ಇನ್ಯಾವ ಲಾಭವಿಲ್ಲ. ಅವನೆಲ್ಲಾರ್ಥ ಬಂದು ತಿನ್ನಿ, ಇಡ್ಲಿ ತಿನ್ನಿ, ಸಾಂಬಾರು ಹಾಕೊಳ್ಳಿ, ನೀ ತಿನ್ನಲ್ವಾ, ನಾನು ಇಡ್ಲಿ ಮುಟ್ಟಂಗಿಲ್ಲ. ಅದಕ್ಕೆಲ್ಲ ವಾಕ್ಯ ಹೇಳತ್ತೆ, ಇದನ್ನು ಕಣ್ಣಿಂದ ನೋಡದೆ ಹೊರತು ಯಜಮಾನನಿಗೆ ಯಾವ ಲಾಭವೂ ಇಲ್ಲ. ಯಜಮಾನನಿಗೆ ಯಾವ ಲಾಭವೂ ಇಲ್ಲ. ಯಜಮಾನನಿಗೆ ಯಾವ ಲಾಭವೂ ಇಲ್ಲ. ಯಜಮಾನನಿಗೆ ಯಾವ ಲಾಭವೂ ಇಲ್ಲ. ದುಡಿಯುವವನು ಸ್ವಲ್ಪವೇ ಉಣ್ಣೆ ಉಣ್ಣಲ್ಲಿ ಹೆಚ್ಚ ಹೆಚ್ಚಲ್ಲಿ ಅವನ ಆಯಾಗಿ ನಿದ್ರಿಸುವನು. ನಿಲ್ಲಿಸುವನು. ಐಶ್ವರ್ಯವಂತನ ಸಮೃದ್ಧಿಯೋ ನಿದ್ದೆ ನೀನೇ ಪಡ್ತಾ. ಅವನಿಗೆ ನಿದ್ರೆನೂ ಕೂಡ 24 ಗಂಟೆ ಬೀರು ಕಡೆನೇ ಇರುತ್ತೆ ಮನಸ್ಸು. ಬೀರು ಬೀಗ ಹಾಕಿದ್ಯಾ, ಒಳಗಿನ ಬೀಗ ಹಾಕಿದ್ಯಾ, ಬಾಕ್ಲಿ ಬೀಗ ಹಾಕಿದ್ಯಾ, ಬೀಗ ಎಲ್ಲಿಕ್ಕಿದ್ಯಾ, ಬೀಗ ನನ್ನ ಕೈಲಿದ್ಯಾ, ತಲೆದಿನ ಕೆಳಗಿದ್ಯಾ, ಇದೆಲ್ಲೇ ಯೋಚನೆ, ನಿದ್ರೆ ಬರಲ್ಲ ಅವನಿಗೆ. ನೆಕ್ಸ್ಟು ಅವನ ಜೀವಮಾನದಲ್ಲೆಲ್ಲ ಅವನ ಊಟದಲ್ಲಿ ಕತ್ತಲು ಕವಿದಿರೋದು. ಅವನಿಗೆ ಕರೆಕರೆಯು ಶಾನೆ ರೋಗ ದೋಷಗಳು ಇದ್ದೇ ಇರುತ್ತೆ. ಶ್ರೀಮಂತ, ಲೋಕ ಶ್ರೀಮಂತ ಅದು ಸೈತಾನ್ ಕೊಡೋ ಶ್ರೀಮಂತ. ನಾ ಮೇಲ್ ತೋರಿಸಿದ್ದು ದೇವ್ರು ಕೊಡೋ ಶ್ರೀಮಂತ. ಇದು ಇವನು ದುಡಿದು ಮಾಡ್ಕೊಂಡಿದ್ದಾನೆ. ಅದಕ್ಕೆ ನನ್ನ ಪಾಪಿಗಳಿಗೆ ದುಡಿಯೋಕ್ಕೆ ಕೆಲಸ ಇಟ್ಟಿದ್ದಾರೆ, ನೀತಿವಂತನಿಗೆ ಕೊಳ್ಳೆ ಹೊಡಿಯೋ ಕೆಲಸ ಇಟ್ಟಿದ್ದಾರೆ. ನೀತಿವಂತರ ಪಾಪಿಗಳ ಆ ಸ್ವತ್ತು ಸಜ್ಜನರಿಗೆ ದೇವರು ರವಾನೆ ಮಾಡ್ಬಿಡ್ತಾರೆ. ನೋಡಿ, ಒಂದೇ ರಾತ್ರಿಲಿ 430 ವರ್ಷ ಶೆಟ್ಟಿ ಬಲಗೆಟ್ಟಿ ನಾ ಇದ್ರ ಮೇಲೆ ಗುದುವೆ ಗುಟ್ಟಿ ಅಂದ್ಬಿಟ್ಟು ಕೂತ್ಕೊಂಡಂಥ ಶೆಟ್ರುಗಳಿಗೆಲ್ಲ ದೇವ್ರು ಚಾಪ್ ಮಾಡಿ ಆಸ್ತಿ ಎಲ್ಲ ಇವ್ರ ಕೈಲಿ ಕೊಡಂಗ್ ಮಾಡಿ ಕೊನೆಗೆ ಚಡ್ಡಿ ಸಮೇತ ನೀರು ಮುಳುಗಿಸ್ಬಿಟ್ರು. ಅವ್ರನ್ನ ಇಷ್ಟಕ್ಕೆ ಬಿಡಲಿಲ್ಲ ದೇವ್ರವ್ರನ್ನ, ಅಲ್ಲಿಗೆ ಬಿಡಲಿಲ್ಲ. ಅಂದ್ರೆ ಇನ್ನೂ ಇದೆ ಕೆಲಸ ನಿಮಗೆ. ಫಸ್ಟು ಊರೆಲ್ಲ ಹಾಳು ಮಾಡಿಸಿದ್ರು, ಹೊಲಗಳೆಲ್ಲ ಹಾಳು ಮಾಡಿಸಿದ್ರು. ಎಲ್ಲ ಆದ್ಮೇಲೆ ಮೊದಲೇ ಗಂಡು ಮಕ್ಕಳು ಕಳ್ಕೊಂಡು ತಿಥಿ ಊಟ ಮಾಡ್ಕೊಂಡ್ರು. ತಿಥಿ ಊಟ ಆದ್ಮೇಲೆ ನಿಮ್ದು ತಿಥಿ ಊಟ ಐತೆ ಬನ್ರು ಅಂತೇಳಿ ಅಲ್ಲಿಂದ ಕರ್ಕೊಂಬಂದ್ರು. ಅಲ್ಲಿಂದ ಕರ್ಕೊಂಬಂದು ತಿಥಿ ಊಟ ಆಗಿದ್ದೇನೆ ಇವರೆಲ್ಲ ಒಡವೆಗಳೆಲ್ಲ ದೇವ್ರ ಮಕ್ಕಳು ಬಾಚ್ಕೊಳಂಗೆ ಮಾಡಿದ್ರು. ಅದೆಲ್ಲ ಬಾಚ್ಕೊಂಡು ಇವ್ರು ಹೋಗ್ಬೇಕಾದ್ರೆ ಮತ್ತೆ ಇವ್ರು ಹೊಡೆದಿದ್ದಲ್ಲ ಏನು ಮಾಡಿದ್ರು, ನಾವ್ಯಾಕೆ ಅವನ್ನ ಬಿಟ್ವಿ, ನಾವು ಹೋಗಿ ಕರೆಯುವ, ಅವನ್ನ ಎಳೆದುಕೊಂಡು ಬರುವ, ಎತ್ತಿದೆ ಎಲ್ಲ ರಥಗಳನ್ನ ಎತ್ಕೊಂಡು ಅವನಿಗೆ ಪ್ರಖ್ಯಾತಗೊಳಿಸಿದ ದೇವ್ರು. ಬರೀ ಹೋಗಿ ಹಿಡೀರೋ ಅಂತ ಇವರೇ ಒಳಗೆ ಪ್ರಚೋದನೆ ಕೊಟ್ಬಿಟ್ರು ದೇವರು. ಎಲ್ಲ ರಥಗಳು ಹಾಕಿ ಡಗಡಗ ಬಾ 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 ಓ ಓ ಬಾ 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 ಸಮುದ್ರದ ಮಧ್ಯದಲ್ಲಿ ಕರ್ಕೊಂಬಂದ್ಬಿಟ್ರು. ಸಮುದ್ರದಲ್ಲಿ ಕರ್ಕೊಂಬಂದು ರೋಡ್ ರೆಡಿ ಮಾಡಿದ್ರು. ಸಿ ದ ಪ್ಲಾನ್ ಆಫ್ ಗಾಡ್. ರೋಡ್ ರೆಡಿ ಮಾಡಿದ್ರು. ಅಪ್ಪ ಹೇಳಿದ್ರು, ಜಾನ್ ಮಂಜಯ್ಯಣ್ಣ ಬೇಗ ದಾಟಿ ಸುಮ್ಮನೆಲ್ಲ ಕರ್ಕೊಂಡು ಬೇಗ ಹೋಗಿ, ಅವಳೆ ಸಲ್ಲಿಸಿ ಹಿಡಿಯೋದಿಲ್ಲ, ಬೇಗ ಕರ್ಕೊಂಡು ನಡೀರಿ ಬೇಗ. ಇಲ್ಲ, ಅದು ರಾತ್ರಿ ಎಲ್ಲ ಟಕ ಎಲ್ಲ ನಡೆಸ್ಬಿಟ್ರು. ಇವರೆಲ್ಲ ದಾಟಿ ಆದ್ಮೇಲೆ ಅಲ್ಲಿ ಮೇಘಸ್ತಂಭ ಅಗ್ನಿಸ್ತಂಭ ಬಿಕ್ಕಿದ್ರು. ಇವರೆಲ್ಲ ರಥಗಳು ಸಮೇತ ಬಂದು ಎಲ್ಲ ಹೋಗ್ತಿರ ನಮ್ಮ ಬಿಟ್ಟು ಬರ್ತಾ ಕಣೋ, ಬಾ ಗುರು ಬಾ ಒಳಗೆ, ಪಾಪ ಮಚಾವ ಕಾದು ಬಾ ಬೇಗ, ಡುಗೋ ರಥ ಇಟ್ಕೊಂಡು ಡಿಗಿ ಬಾ. 8,000 ಲಕ್ಷಗಟ್ಟಲೆ ಸೈನಿಕರುಗಳು ಆ ಸಮುದ್ರ ದಾಟ್ಕೊಂಡ್ ಬರ್ತಾರೆ. ನೋಡಿ, ಮುಟ್ಟಾಳ್ರಿಗೆ ಆ ಸಮುದ್ರ ಗೋಡೆ ತರ ನಿಂತೆ ಅದನ್ನ ನೋಡಿ ಇವರು ರಕ್ಷಣೆ ಹೊಂದೋದಾಯ್ತು. ಅರ್ಥ ಆಗತ್ತ? ಆ ಸಮುದ್ರ ನಿಂತೈತಲ್ಲ, ಅಯ್ಯೋ ದೇವರು ಎಂತ ದೇವರಪ್ಪ, ಎಂತ ಒಳ್ಳೆ ದೇವರು ನೀನಯ್ಯ, ಒಳ್ಳೆ ದೇವರು ಏಸಯ್ಯ. ಒಂದು ವೇಳೆ ನಾನು ಮೋಸೆ ಸ್ಥಾನದಲ್ಲಿ ನಿಂತಿದ್ರೆ ನಾ ಹೇಳ್ತಿದ್ದೆ ಮೈಕಲ್ಲಿ, ಆ ನೀರು ಹಿಂಗ್ ನಿಂತೈತೆ ಅದನ್ನ ನೋಡಿ ಕಲಿರೋ ಪಾಠ. ಅಲ್ಲೇ ಅವ್ರಿಗೆಲ್ಲ ಬ್ಯಾಪ್ಟಿಸಮ್ ಕೊಟ್ಬಿಡ್ತಿದ್ದೆ. ಮೋಸ ಏನು ಮಾಡಲಿಲ್ಲ ಅವ್ರು. ಈ ಸಮುದ್ರ ದಾಟೋದೇ ಟಚ್ ಆಗಿತ್ತು ಅವ್ರಿಗೆ. ಈ ನೀರು ನಿಂತೈತಲ್ಲ ಇಷ್ಟು, ದಿಸ್ ಇಸ್ ದ ಫಿಂಗರ್ ಆಫ್ ಗಾಡ್ ಅಂತಾನೆ ಅಲ್ಲಿ ಜನ ಹೇಳ್ತಾರೆ. ಆದ್ರೆ ರಾಜನ ತಲೆ ಕೆಟ್ಟೋಯ್ತು ನೋಡಿ. ಅವನು
ಮನುಷ್ಯನ ಅವನ್ನ ಕೆಡಿಸ್ಬೇಕು ಅಂತ ಬಿಟ್ಟರೆ ದೇವರು ಅವನ ಎಲ್ಲ ಕಣ್ಣುಗಳನ್ನ ಮುಚ್ಚಿಸ್ಬಿಡು, ಅವನ್ನ ಪ್ಯಾರಲೈಸ್ ಮಾಡ್ಬಿಡ್ತಾರೆ ದೇವರು. ಇವತ್ತು ನಿಮ್ಮ ಮನೆ ಪಕ್ಕದಲ್ಲಿ ಅಕ್ಕದಲ್ಲಿರೋ ಶತ್ರುಗಳಿಗೆ ದೇವರು ಇದೇ ಮಾಡೋದು. ದೊಡ್ಡ ಗೊಲಿಯಾತ್ನ ದೇವ್ರ ಕೆಳಗೆ ತರೋದಾದ್ರೆ, ನೀನು ದೇವರ ಮಗಳಾಗಿದ್ದರಾದ್ರೆ, ನನ್ನ ಪ್ರಿಯ ಮಗಳೇ, ಅಪ್ಪ ನಿನ್ನನ್ನು ಆ ಶತ್ರುಗಳನ್ನು ನಿನ್ನ ಮುಂದೆ ಕಾಲು ಕೆಳಗೆ ಹಾಕಿ ತುಳಿದು ಬಿಡ್ಬಿಡಕ್ಕೆ ಆತನ ಶಕ್ತನಾಗಿದ್ದಾನೆ. ಹೆಂಗೆ ಚಕ್ಕರ್ ಕೊಡ್ತಾ ನೋಡೋದು ದೇವರು. ನೀನು ತಿಳ್ಕೊಂಡಿದ್ದೀನಿ ನಿಮ್ಮ ಈ ರೀತಿ ಕತ್ತಿ ಇದೆ ಅಂತೇಳಿ. ಅಪ್ಪ ಹೇಳ್ತಾರೆ, ನೀ ಕತ್ತಿ ಹಿಡ್ಕೊಂಬ, ನಾ ಸಮುದ್ರ ರೆಡಿ ಮಾಡಿದ್ದೀನಿ ಅಂತಾರೆ. ಇವತ್ತು ನಿಮ್ಗೆ ವಿರೋಧವಾಗಿ ಬರೋ ಶತ್ರುಗಳು ಸಮುದ್ರದಲ್ಲಿ ದಿಕ್ಕು ಪಾಲಾಗಿ ಓಡಿ ಹೋಗ್ತಾರೆ. ಅವನು ಮಂತ್ರವಾದಿ ಇರ್ಬೋದು, ಚಿಕ್ಕಪ್ಪ ಇರ್ಬೋದು, ದೊಡ್ಡಪ್ಪ ಇರ್ಬೋದು, ದೊಡ್ಡಣ್ಣ ಇರ್ಬೋದು, ಅತ್ತಿಗೆ ಇರ್ಬೋದು, ಬೇರೆ ಯಾಕೆ ಅವನ ಸ್ವಂತ ತಾಯಿ ಆಗಿರ್ಬೋದು. ಯಾರೇ ವಿರೋಧಾಗಿ ಕರ್ತನಿಗೆ ವಿರೋಧ ಬಂದ್ರೆ ಅವ್ರು ಯಾರು ನಿಲ್ಲಕ್ಕೆ ಆಗೋದೇ ಇಲ್ಲ, ನಿಲ್ಲಕ್ಕಾಗೋದಿಲ್ಲ. Nobody can stand against God. ನೀ ಎಲ್ಲಾರ ಜೊತೆ ಆಟ ಆಡಿರ್ಬೋದು, ಗೆದ್ದಿರ್ಬೋದು, ಆದರೆ ದೇವ್ರ ಜೊತೆ ಆಟ ಆಡಕ್ಕಾಗಲ್ಲ. ನೀನು ಆಟ ಆಡಿ ಆಡಿ ಸೋಲ್ತೀಯ, ಆಡದನೇ ಗೆಲ್ತಾರ ಅಂತ ಅಂದಿದ ತಕ್ಷಣ ಸಮುದ್ರ ಹೊರಡ್ಬಿಡೋತಾರೆ. ಹೇಗೆ ಓಡ್ತಾ ನೋಡಿದ ಜನ, 30 ಲಕ್ಷ ಜನನ ಆ ಮೋಸಗೆ ಎಂತ ಪವರ್ ಕೊಟ್ಟಿರ್ಬೇಕು. ನಿಮ್ಮ ದೇವ್ರು ಯಾರವನು ಅಂತ ಕೇಳಿದ ತಕ್ಷಣ ಅಪ್ಪ ಹೇಳ್ತಾರೆ, ಇರುವಾತನಾಗಿ ಇರುವಾತನಾಗಿ ಐ ಆಮ್ ದಟ್ ಐ ಆಮ್. There is no name for God. He is a God of infinite. ಅಂತ್ಯ ಇಲ್ಲದ ದೇವರು, ಕೊನೆ ಇಲ್ಲದ ದೇವರು. ಅವ್ರಿಗೆ ಹೆಸರು ಕೊಡಕ್ಕೆ ಹಲ್ಲೆಲೂಯಾ. ಏನ್ ನಿಮ್ ದೇವ್ರ ಹೆಸರು? ಇರುವಾತನಾಗಿ. ಇರುವಾತನ ಏನು ನಿಮ್ ದೇವ್ರ ಹೆಸರು ಇಲ್ವನು? ಇಲ್ಲ. ಒಂದಿನ ಬರುತ್ತೆ, ನನ್ನ ದೇವ್ರ ಬಗ್ಗೆ ನಿಂಗೆ ಹೇಳ್ತೀನಿ. ಅವತ್ತು ಸಮುದ್ರ ರೆಡಿ ಮಾಡ್ತಾರೆ ದೇವರು. ಇವಾಗ ಹೇಳ ಅವನಿಗೆ, ನಿನ್ನ ದೇವ್ರು ಯಾರದ್ದ ಕೇಳಂದ ಹೇಳ, ಅವ್ನು ಕೇಳ ಹೇಳಂತ ಹೇಳ್ತಾರಪ್ಪ. ದೇವ್ರು ಅವ್ನಿಗೆ ಹೇಳಕ್ಕೆ ಹೆಂಗೆ ಹೇಳಿದ್ದಾರೆ? ರಕ್ತದಾದ್ರೆ ಹೋಗಿ ಹೇಳ. ಅಲ್ಲಿ ಸಮುದ್ರ ಮುಳುಗೋಗ್ಬಿಟ್ಟ. ಇಡೀ ದೇಶನೇ ಹಾಳು ಮಾಡ್ಬಿಟ್ರು ದೇವರು. ಮಗಳೇ ಮಗನೇ, ಇವತ್ತು ಕರ್ತನ ರಾಜ್ಯಕ್ಕೆ ನೀವು ವಿರೋಧವಾಗಿ ನಿಂತ್ಕೊಂಡ್ರೆ ದಯಮಾಡಿ ನಿನ್ನ ಮನಸ್ಸನ್ನ ಚೇಂಜ್ ಮಾಡ್ಕೊಂಡ್ಬಿಡು. ಯಾಕಂದರೆ ಇದು ನಿನ್ನ ಮಕ್ಕಳನ್ನ ಬಾಧಿಸ್ಬಿಡತ್ತೆ. ಅವ್ರು ಯಾರೇ ಆಗಿರಲಿ, ನೀನು ಸೇವೆಗೆ ವಿರೋಧ ಬಂದರೆ ನಿನ್ನ ಮಕ್ಕಳು ಕಂಗಾಲಾಗ್ತಾರೆ. ಇವತ್ತು ಆ ದೇಶದಲ್ಲಿ ತಿನ್ನೋಕ್ಕೂ ಊಟ ಇಲ್ಲ, ಆ ರೀತಿಯಾದ ಒಂದು ಬಡತನ ಇದೆ. ಇವತ್ತವರೆಗೂ ಶಾಪ ಇದೆ. ಕಾರಣ ಯಾಕೆ? ಕರ್ತನ ಸೇವಕರಿಗೆ ವಿರೋಧ ಗೆದ್ದವರು 1000 ತಲೆಮಾರುಗಳವರೆಗೆ ದೇವರನ್ನು ಬಿಡೋದಿಲ್ಲ. ಅದ್ಭುತವಾದ ಕಾರ್ಯ. ನಿಮ್ಮನ್ನು 1000 ತಲೆಮಾರುಗಳಿಗೂ ಆಶೀರ್ವಾದ ಮಾಡಕ್ಕೆ ಕರೆದಿದ್ದಾರೆ ಇಲ್ಲಿ. ಆಗ ಯಾರ್ಯಾರೋ ಇದ್ದಾರೆ, ಅಯ್ಯೋ ಬ್ರದರ್ ಅವ್ರು ಇದ್ದಾರೆ, ಎದ್ರಬೇಡಿ, ನಾನಿದ್ದೀನಿ, ಎದುರುಬೇಡ ಅಂತಾರೆ. ಅಪ್ಪ ಏನು ಮಾಡ್ತೀಯ? ನಾನಿದ್ದೀನಿ, ಎದುರುಬೇಡ. ಕೋಲ್ ಕೊಟ್ಟಿದ್ದೀನಿ ತಾನೇ ನಿನ್ನ ಕೈಲಿ, ಚಾಚು ಕೋಲು. ನಿಮ್ಮ ಕೈಲಿ ಏನು ಕೊಟ್ಟವ್ರೆ? ಕೋಲ್ ಕೊಟ್ಟಿಲ್ಲ, ವಾಕ್ಯ ಕೊಟ್ಟಿದ್ದಾರೆ. ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ, ಪರಲೋಕದಲ್ಲ ಕಟ್ಟಲ್ಪಡುತ್ತೆ. ಭೂಮಿಯ ಮೇಲೆ ಏನನ್ನ ಬಿಚ್ಚುತ್ತೀರಾ, ಪರಲೋಕದಲ್ಲಿ ಬಿಚ್ಚಲ್ಪಡುತ್ತೆ. ಅದಕ್ಕೆ ಆ ಸಭೆಯೊಳಗೆ ದೇವರ ಅಧಿಕಾರ ಇಟ್ಬಿಟ್ರು. ದೆವ್ವ ಬಿಡಿಸೋದು, ರೋಗ ಗುಣ ಮಾಡೋದು, ಹೊಸ ಜೀವನ ತರೋದು, ಹೊಸ ಬಾಳು ತರೋದು ಎಲ್ಲ ಬಂದು ಸಭೆಯೊಳಗೆ ನಡೆಯೋಕೆ ಆರಂಭ ಆಯ್ತು. ಎಲ್ಲ ಕಾರ್ಯ ದೆವ್ವ ಬಿಡುತ್ತಾ, ಸೈತಾನ್ ಬರುತ್ತಾ, ಅಂಧಕಾರ ಆಗುತ್ತಾ, ಮಂತ್ರ ಕಟ್ಟು ಎಲ್ಲ ಮುರಿಯೋ ಅಂತ ಒಂದು ಕೇಂದ್ರ ಬಿಂದು ಅವರ ಸಭೆ ಆಗೋಯ್ತು. ಆಗ ಇಲ್ಲಿ ಬಂದ ತಕ್ಷಣ ನೀ ಸೇಫರ್. ಎಷ್ಟೇ ದೊಡ್ಡ ಡೇಂಜರ್ ಇದ್ರು ಕೂಡ ನೀನು ಆಲಿನ ಒಳಗೆ ಬಂದ ತಕ್ಷಣ ನೀನು ಡೇಂಜರ್ ಹೋಗ್ಬಿಡ್ತೀನಿ, ಯು ಆರ್ ಔಟ್ ಆಫ್ ಡೇಂಜರ್. ಅದಕ್ಕೆ ದೇವರ ಕೇಳುತ್ತೆ, ನೀತಿವಂತನು ಆಪತ್ತಿನ ಕಾಲದಲ್ಲಿ ಕರ್ತನ ನಾಮ ಬಲವಾದ ಬುರುಜು, ನೀತಿವಂತನ ಓಡಿ ಹೋಗಿ ಅದರಲ್ಲಿ ಅಡಗಿಕೊಳ್ಳುತ್ತಾನೆ. ಆಗ ಇದು ಚರ್ಚೆ ಏನಿದು? ಬಲವಾದ ಬುರುಜಿದ್ದಂಗೆ. ಡೆರಿಕ್ ಪ್ರಿನ್ಸ್ ಒಂದ್ಸತಿ ದೆವ್ವ ಬಿಡ್ಸಕ್ ಹೋಗಿದ್ರಂತೆ. ಪ್ರೇ ಮಾಡಿ ಹಂಗೆ ಆಮೇನ್ ಹಲ್ಲೆಲೂಯಾ ಇನ್ ದ ನೇಮ್ ಆಫ್ ಜೀಸಸ್ ಕಮಾಂಡ್ ಅಂತ ಹೇಳಿದ ತಕ್ಷಣ ಒಂದೇ ಏಟು ಹೊಡೆದಿದ್ದಂತೆ ಸೈತಾನ್. ಹೊಡೆದಿದ್ದು ಏಟಿಗೆ ಹೋಗಿ 2ನೇ ರೂಮಲ್ಲಿ ಹೋಗಿ ಬಿದ್ದುಬಿಟ್ರಂತೆ. ಅಪ್ಪ ಅಯ್ಯೋ ಏನೋಡ ಆಯ್ತು, ಈ ಥರ ಪವರ್ ಪ್ಲೇ ಐತಲ್ಲಿ ಅಮ್ಮ, ಈ ಅಪ್ಪ ಹಿಂಗೋನಲ್ಲ, ಬೇಡಪ್ಪ ಅಂದ್ಬಿಟ್ಟು ತಕ್ಷಣ ಕಾರ್ ಹತ್ತು ಹೋಗಿ ಹೊರಗಡೆ ಓಡ್ಬಿಟ್ರಂತೆ. ಅಪ್ಪ ಓಡೋಗಿ ಕಾರ್ ಹತ್ಬಿಟ್ರಂತೆ. ಏನು ಕಾರ್ ಹತ್ತಿ ಇನ್ನು ಡೋರ್ ತೆಗಿಬೇಕು, ಒಂದು ಶಬ್ದ ಹೊರಗಡೆ ಹಿಂದ್ಗಡೆಯಿಂದ, ಡೆರಿಕ್ ಮೈ ಸನ್ ಎಷ್ಟು ಏನು ಯಾಕೆ ಹೋಗ್ತಿದ್ಯಾ ನೀನು? ನಿನಗೆ ಆಯುಧಗಳು ಕೊಟ್ಟಿದ್ದೀನೋ, ಸರ್ವ ಆಯುಧಗಳು ಕೊಟ್ಟಿದ್ದೀನಿ.
ಎಲ್ಲ ಆಯುಧಗಳು ಮುಂದ್ಗಡೆ ಕಣೋ, ಹಿಂದ್ಗಡೆ ಇಲ್ಲ. ಆಲ್ ವೆಪನ್ಸ್ ಆರ್ ಇನ್ ಫ್ರಂಟ್ ಪೋರ್ಷನ್, ನಾಟ್ ಆನ್ ದ ಬ್ಯಾಕ್ ಪೋರ್ಷನ್. ನೀನು ಆಯುಧ ಹಾಕೊಂಡು ನೀನು ನಿಲ್ಲಬೇಕು. ನೀನು ಬೆನ್ನು ತೋರಿಸಿದ್ರೆ ನೀನು ಇವತ್ತು ಔಟ್ ಕಣೋ ಅಂತಾರೆ. ಟುಡೇ ಯುಲ್ ಗೊಂಡು ಅವ್ನು ಕೂತಿರುವ ನೀವು ಚುಚ್ಚು ಬಿಡ್ತಾನೋ, ನಿನ್ನ ಹಿಂದೆ ತಿರುಗಬೇಡ, ಅವನಿಗೆ ಬೆನ್ನು ತೋರಿಸ್ಬೇಡ, ಮುಂದೆ ನಿಲ್ಲು. ಯಾಕಂದ್ರೆ ಆಯುಧಾನ ಇಟ್ಟಿದೆ ನಿನಗೆ. ಎದುರಿಸಿ ನಿಂತ್ರೆ ನೀ ಜಯಗೊಳ್ತೀಯ, ಭಯ ಪಟ್ರೆ ಲೈಫ್ ಲಾಂಗ್ ನೀ ಭಯ ಪಡ್ಕೊಂಡು ಹೋಗ್ತೀಯ. ಯಾವುದು ದೇವ ನಿಮ್ನ ಕಾಡ್ತಾ ಇದೆ ಹೇಳಿ ಬಾಯಿಂದ, ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ, Hallelujah. ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ, Amen. ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ನನ್ನ ಕಾಡ್ದ ದೇವಗಳು ಇವತ್ತು ನನ್ನ ದೇವನ ಬಿಟ್ಟು ಹೋಗಲಿ. ಆಗ್ಲೂ ಅವ್ರಿಗೆ ಪವರ್ ಬಂತಂತೆ ಡೈರಿಕ್ಗೆ. ಯೇಸು ನಾಮದಲ್ಲಿ ಡೋರ್ ಹಂಗೆ ಬಿಸಾಕ್ ಸ್ಲಾಮ್ ಮಾಡಿ ಮತ್ತೆ ಮನೆಯೊಳಗೆ ಬಂದ್ರಂತೆ, ನಿಂತ್ರಂತೆ ಅವರು. ಯೇಸು ನಾಮದಲ್ಲಿ ನಿಂತಿದ್ದೀನಿ ಅಂದ ತಕ್ಷಣ ಗಡ 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 ನಡುಗಿ ಹಂಗೆ ರೋಲ್ ಆಗಿ ಇವ್ರ ಮಂದೆ ಬಂದು ಬಿದ್ದು ಬಿಡ್ತಂತೆ. ಅವತ್ತವ್ರು ಗೊತ್ತಾಯ್ತಂತೆ ವೆಪನ್ ಇರೋದು ಫ್ರಂಟಿಗೆ ನಾಟ್ ಬ್ಯಾಕಿಗೆ. ನೀನು ಸೈತಾನ್ ಏನ್ ತೋರಿಸ್ಬೇಡ, ಬ್ಯಾಕ್ ತೋರಿಸ್ಬೇಡ, ತೋರಿಸಿದ ಅವ್ನು ಕೂತ್ ಚುಚ್ಚು ಬಿಡ್ತಾನೆ. ಅದಕ್ಕೆ ದೇವರು ಕೇಳುತ್ತೆ, ಸೈತಾನನ್ನ ಎದುರಿಸಿ ನಿಲ್ಲಿರಿ, ಬೆನ್ನು ತೋರಿಸಿ ನಿಲ್ಲಿ ಅಂತ ಹೇಳಿಲ್ಲ. ಎದುರಿಸಿ ನಿಲ್ಲಿರಿ. ಯಾಕೆ ವೆಪನ್ ಹಾಕಿದ್ದಾರೆ ನಿಮಗೆ? ಎಲ್ಲ ವೆಪನ್ ಹಾಕಿರೋದಿದ್ದ ಯಾವ ಕೇಳು ನಿಮಗೆ ಬರೋದಿಲ್ಲ, ಯಾವ ಕೇಳು ಬರೋದಿಲ್ಲ. ಒಂದು ಕಟ್ಲೆ ಇಟ್ಟಿದ್ದಾನೆ, ಸರ್ವಾಯುಧಗಳನ್ನ ಧರಿಸಿ, ಐ ಆಮ್ ವೇರಿಂಗ್ ದ ವೆಪನ್ ಆಫ್ ಗಾಡ್ ಇನ್ ದ ನೇಮ್ ಆಫ್ ಜೀಸಸ್ ಅಂತ ಹೇಳ್ಬೇಕಾದ್ರೆ ಆ ಎಮ್ಮ ಹಾಗೆ ತತ್ತರಿಸಿ ಕೆಳಗೆ ಬಿದ್ದುಬಿಟ್ಲಂತೆ. ಅಷ್ಟೊತ್ತವರೆಗೂ ಪವರ್ ಇತ್ತು, ಯಾಕಂದ್ರೆ ಇವ್ನು ಬೆನ್ನು ತೋರಿಸ್ಕೊಂಡು ನಿಂತಿದ್ರು. ಸೊ ನಿಮ್ಮ ಹಿಂದ್ಗಡೆ ಯಾವುದು ವೆಪನ್ ಇಲ್ಲ, ಮುಂದ್ಗಡೆನೆ ಹಾಕಿರೋದು ಶಿರಸ್ತ್ರಾಣ ಎಂಬ ಹೆಲ್ಮೆಟ್ಟು, ನೀತಿ ಎಂಬ ವಜ್ರ ಕವಚ, ಸಿದ್ಧವಾದ ಕರ ಮನಸ್ಸು, ಎಲ್ಲ ಕವಚಗಳೆಲ್ಲ ಮುಂದ್ಗಡೆ, ಹಿಂದ್ಗಡೆ ಇಲ್ಲ. ಆಗಪ್ಪ ಹೇಳ್ತಾರೆ, ಸೈತಾನ್ ಎದುರಿಸಿ ನಿಲ್ಲು, ಅವನು ನಿನ್ನ ಬಿಟ್ಟು ಓಡಿ ಹೋಗ್ತಾನೆ. ಆಗ ದರಿದ್ರನ ಮೆಟ್ಟಿ ನಿಲ್ಲು ನೀನು. ಅಯ್ಯೋ ಬ್ರದರ್ ತುಂಬಾ ಇದೆ ಬ್ರದರ್, ತುಂಬಾ ಬ್ರದರ್, ನಮ್ ಕೇಳ್ತಾ ಆಡಕ, ಹೇಯ್ ಎದುರಿಸಿನಿಲ್ಲ ನೀನು, ಅವನು ನಿನ್ನ ಬಿಟ್ಟು ಓಡೋಗ್ತಾನೆ. ಆಗ ದರಿದ್ರ ಕೂಡ ಒಂದು ಆತ್ಮ, ಅದು ನೋವು ಅನ್ನೋದೊಂದು ಆತ್ಮ ಮಂಜು ಅವರೇ. ಆ ದರಿದ್ರ ಆತ್ಮ ಏನ್ ಮಾಡುತ್ತೆ, ನಿನ್ನ ಕಾಡುತ್ತಾ ಇರುತ್ತೆ, ನೀನು ಎಲ್ಲೂ ದುಡ್ಡು ಬರದೇ ಇರೋ ಹಂಗೆ ಮಾಡ್ತಾ ಇರುತ್ತೆ. ಮನುಷ್ಯರಲ್ಲ, ಮನುಷ್ಯರದ ದುಡ್ಡು ರೆಡಿ ಇದೆ, ಅವ್ರ ಬರಕ್ಕೆ ಆತ್ಮ ಏನ್ ಮಾಡ್ತಾ ಇದೆ. ಅದಕ್ಕೆ ದೇವ್ರು ಹೇಳಿದ್ರು, ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ ಅಂತ ದರಿದ್ರ ಆತ್ಮಗಳನ್ನ ಕಟ್ಟಿ ಹಾಕಿ, ಭಯದ ಆತ್ಮಗಳನ್ನ, ಹೊಟ್ಟೆಸಿ ಆತ್ಮಗಳನ್ನ, ನೋವು ಬರಿಸೋ ಆತ್ಮಗಳನ್ನ, ಅನುಮಾನದ ಆತ್ಮಗಳನ್ನ ನೀವು ಅದೆಲ್ಲ ಕಟ್ಟೋದಿಲ್ಲ. ಬರೀ ನೀವು ತಾಳಿ ಮಾತ್ರ ಕಟ್ತಿರ್ತೀರ ಅಷ್ಟೇ. ಇಲ್ಲ ಅಂದ್ರೆ ಪೈಜಾಮದ ದಾರ ಮಾತ್ರ ಕಟ್ತಿರ್ತೀರ, ಇಲ್ಲಾಂದ್ರೆ ಬಟ್ಟೆ ಒಗೆದ್ಬಿಟ್ಟು ಅದ್ರ ಮೇಲೆ ದಾರ ಕಟ್ತಿರ್ತೀರ. ಈ ಕಟ್ಟೋದು ಬಿಟ್ಬಿಟ್ರೆ ರೀ, ಸ್ಪಿರಿಚುವಲ್ ಅಥಾರಿಟಿ ಅಂದ್ರೆ, ಆತ್ಮೀಯ ಅಧಿಕಾರ ಅಂದ್ರೆ ನೀವು ಕಟ್ಟಲ್ಪಡತಕ್ಕಂಥ ಪೊಲೀಸ್ ಆಫೀಸರ್ಸ್ಗಳು ಇವೆಲ್ಲ. ಅದಕ್ಕೆ ನಾನು ಹೇಳ್ತೇನೆ, ನೀವೆಲ್ಲ ಆಫೀಸರ್ಸ್ಗಳಾಗಿದ್ದೀರಾ. ಎದುರಬೇಡಿ, ಏನೇ ಬರ್ರಿ ಎದುರಿಸಿ ರೀ. ಅವ್ರಿಗೆ ಬಂದಷ್ಟು ಶೋಧನೆ ಪ್ರಜ್ವಲರು ನಿನಗೆ ಬಂತಪ್ಪ ಸಮುದ್ರ ಅವ್ರಿಗೂ, ನೀನು ಸರಿಗೆ ಬಾವಿಲಿ ಮುಳುಗಿಲ್ಲ ನೀನು, ಇನ್ನು ಟಬ್ಬಲ್ಲಿ ಮುಳುಗಿಲ್ಲ. ಅಯ್ಯೋ ಉಸಿರು ಹೋಯ್ತಾ ಆಯ್ತಾ, ಸಮುದ್ರ ಎಲ್ಲ ಮುಳುಗ್ತಾ ಕಣಲೇ, ಎಲ್ಲ ಇದೆಯಾ ನೀನು? ಅಯ್ಯೋ ನನಗೆ ಅದು ಆಗಿಲ್ಲ, ಅದು ಎದುರು ಬೇಡ. 100 ಜನ ಲಕ್ಷ ಜನ ಬಂದವರು ಅವ್ರಿಗೆ. ಇವರು 30 ಲಕ್ಷ ಜನ, ಅವರು 40 ಲಕ್ಷ ಜನ ಬಂದವರು ಕುದುರೆಗಳು ಎತ್ಕೊಂಡು. ಬೈಬಲ್ ಹೇಳುತ್ತೆ, ಹಿಸ್ಟ್ರಿ ಹೇಳುತ್ತೆ, 8 ಲಕ್ಷ ರಥಗಳು ತಂದಿದ್ದಾರಂತೆ. ಎಷ್ಟು ಲಕ್ಷ? 8 ಲಕ್ಷ ರಥ. ಇವರೇ ಒಂದು 6-7 ಲಕ್ಷ ಜನ ಸೈನಿಕರು, ರಥಗಳು, ಮಾವುತರುಗಳು, ವೆಪನ್ಗಳು. ಇವ್ರ ಹತ್ರ ಏನೂ ಇಲ್ಲ. ಬಟ್ಟೆ ಒಂದು ಮಾತ್ರ ಟೈಟಾಗಿ ಕಟ್ಕೊಂಡ್ರೆ, ಪ್ಯಾಂಟ್ ಶರ್ಟ್ ಅಷ್ಟೇ, ಏನೂ ಇಲ್ಲ. ಅಯ್ಯೋ ಏನೂ ಇಲ್ಲ. ನೀ ಏನು ಇಲ್ಲ ಅನ್ಬೇಕಾದ ಅಪ್ಪ ಹೇಳ್ತಾನೆ, ಎಲ್ಲಾದ್ರೂ ಇದ್ದೀನಿ ನಾನಲ್ಲಿ, ಭಯ ಪಡ್ಬೇಡ, ಎಲ್ಲೋ ಇದ್ದೀನಿ ನಾನು. ಅವನು ಎಷ್ಟೇ ದೊಡ್ಡ ವೈರಿ ಆಗಿದ್ರು ಕೂಡ ಹೆಂಗ್ ಮಾಡ್ತಿದ್ದಾರೆ ನಿಂತ್ಕೊಂಡು ನೋಡಿ. ಇವತ್ತು ನೀವು ನೋಡುವ ರಕ್ಷಣೆ ನೋಡಿ ಅಂತ, ಇವತ್ತು ನೋಡುವ ಕರ್ತನ ಮಾಡೋ ರಕ್ಷಣೆಯನ್ನ ನೀವು ಕಾದು ನೋಡಿ ಅಂತ ಡಿಸ್ಪ್ಲೇ ಮಾಡ್ತಾರೆ, ಫಿಲಿಂ ತೋರಿಸ್ತಾರೆ ಇವ್ರಿಗೆ. ಹೀಗಾಗಿ ಆ ಗೋಡೆ ನಿಂತಾಗ್ಲೂ ಕೂಡ ಇವರು ಮಂಡೆ ನೋಡಿ, ಎಂತ ಮಂಡೆ ಐಗುಪ್ತರದು. ಈ ಸಮುದ್ರ ನಿಲ್ಸೋರಲ್ಲ ದೇವರು. ಅಪ್ಪ ಈ ದೇವ್ರು ನನಗೆ ಬೇಕಪ್ಪ, ಎಂತ ದೇವ್ರು ಕಣಯ್ಯ, ಮೋಸೆ ನಾನು ಬಂದ್ಬಿಡ್ತೀನಿ ಕೊಡು ನಿನ್ ಜೊತೆ, ಇಲ್ಲ ಬ್ಯಾಪ್ಟಿಸಮ್ ಕೊಡು ಅಂತ ಹೇಳ್ಬೇಕಾಗಿತ್ತು ಅವನು. ನಾನಿದ್ದಿದ್ರೆ ಸೋಫಿಯವರ ಬ್ಯಾಪ್ಟಿಸಮ್ ಕೊಡಿಸ್ಬಿಡ್ತಿದ್ದೆ ಅವನಿಗೆ. ಆ ಸಮುದ್ರ ನಿಂತಿರ್ಬೇಕ, ನಾವು ಹೋಗಿ ಇಳಿದ್ಬಿಟ್ಟು, ನೋಡೋ ನಮ್ಮ ದೇವ್ರು ಹೆಂಗ್ ನಿಲ್ಸಿದ್ದಾರೆ ಸಮುದ್ರನ, ಏನ್ ಡೀಲಾ
ಒಳಗೆ ಬರ್ತೀಯಾ? ಇಲ್ಲ, ಇಲ್ಲೇ ಹೋಗ್ತೀಯಾ? ಅಲ್ಲೊಂದು ಪುಲ್ಪಿಟ್ ಹಾಕೊಂಡು ಇವಾಗ ನಾವು ಮನೆ ತಿರುಗ್ರೋ, ನೀವು ಮನೆ ತಿರುಗ್ರೋ. ಸಮುದ್ರ ಇಲ್ಸೋರು ನೋಡೋ ನಮ್ಮ ದೇವರು, ಐಸ್ ಕ್ರೀಮ್ ಥರ ಇಲ್ಸೋರು. ನೆಕ್ಕೋಬೇಕಲ್ಲೇ, ನೆಕ್ಕೋಬೇಕಾದ್ರೆ ಆ ಮೀನುಗಳಲ್ಲಿ ಯಾವ್ದು ಹೊರಗಡೆ ಬರ್ತದೆ ಎಲ್ಲ ನೋಡ್ತಾ ಇದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ ನೋಡ್ರಿ. ನಮ್ಮ ದೇವ್ರು ಹೆಂಗ್ ಮಾಡಿಕ್ಕವ್ರೆ ಹಂಗೆ ಡಿವೈಡ್ ಮಾಡಿ. ಅಲ್ಲೇ ಇಲ್ಲಯ್ಯ, ಒಂದು ವೇಳೆ ಅಶೋಕ್ ಶಂಕರ ಮೇಲೆ ಹೋಗ್ಬಿಟ್ಟಿದ್ರೆ ಆ ಚಯಣ ಎಲ್ಲ, ಅಪ್ಪ ಇದು ಒಳ್ಳೆ ಜಾಗ, ಇಲ್ಲೇ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಾರ್ಕೊಂಡ್ಬಿಡ್ತೀನಿ. ಸುಮ್ಮನೆ ಡೈಲಿ ಎತ್ಕೊಂಡ್ಬಿಡ್ತಾರ, ಡೈಲಿ ಇಲ್ಲೇ ಮಾರ್ಕೊಂಡಿರ್ತೀನಪ್ಪ. ನಂಜುಂಡಪ್ಪ ಇಡ್ಲಿ ಎಲ್ಲ ಇಲ್ಲೇ ಮಾರ್ಕೊಂಡು ಕ್ಯಾಂಟೀನ್ ಹಾಕೊಂಡ್ಬಿಡೋಣ, ಚೆನ್ನಾಗೈತೆ. ಅದಕ್ಕೆ ಅವ್ರನ್ನ ನೈಟಲ್ಲಿ ಕರ್ಕೊಂಡು ಹೋದ್ರು, ಬೆಳಿಗ್ಗೆ ಕರ್ಕೊಂಡು ಹೋಗ್ಲಿಲ್ಲ. ಬೆಳಿಗ್ಗೆ ಕರ್ಕೊಂಡು ಹೋಗಿದ್ರೆ ಜಾನ್ ಅಂತವ್ರು ಈ ಕಡೆ ಹೋಗಲ್ಲ, ಕಲ್ಲು ಉಂದಿ, ಜಾನ್ ಈ ಕಡೆ ಕಲ್ಲು ಉಂದಿ, ಅವಳ ಮುತ್ತುಗಳು ಹೊರ್ಸ್ಕೊಂಡು ಇವ್ರು ಕುತ್ಕೊಂಡ್ಬಿಟ್ಟಿರೋರು. ಇವರು ಎಲ್ಲ ಮುತ್ತುಗಳು ಹೊತ್ಕೊಂಡು ಅಲ್ಲೇ ಟೆಂಟ್ ಹಾಕೊಂಡು ಕುತ್ಕೊಂಡು, ಡ್ಯಾನಿಯಲ್ ಫೋನ್ ಮಾಡ್ಬಿಡು, ಆರ್ಕಿಯಾಲಜಿ ಎಲ್ಲ ಇಲ್ಲಿ ಬಂದ್ಬಿಡಿ, ಎಲ್ಲ JCB ಇರ್ತಾರೆ, ತುಂಬಾ ಇದೆ ಕೆಲಗಳಲ್ಲಿ, ನಾವು ದೇವರಲ್ಲಿ ಮಾಡ್ಕೋಬೋದು, ದೊಡ್ಡ ಅಂಗಡಿ ಹಾಕೋಬಿಡ್ಬೋದು. ನಾಗೆ ನೀ ನೋಡಪ್ಪ ಸ್ವಲ್ಪ ಆ ಕಡೆ, ನಾನು ನಮ್ಮ 3 ಎಕರೆ ಆ ಕಡೆ ತಗೊಳ್ತೀರ. ಅದಕ್ಕೆ ರೋಹಿಣಿ ಅವರೇ ಅವ್ರನ್ನ ಬೆಳಗ್ಗೆ ಕರ್ಕೊಂಡು ಹೋಗ್ಲಿಲ್ಲ, ಈ ಕಳ್ಳನ ಮಕ್ಕಳ ನೈಟೇ ಕರ್ಕೊಂಡು ಹೋದ್ರು. ಯಾಕಂದ್ರೆ ಜಾತಿ ಅಂತದ ಅದು, ಆದಿ ಬುದ್ಧಿ ಪೋನಾಲ್, ಜಾತಿ ಬುದ್ಧಿ ಪೋವಾದ್ ಅಂತ ಹೇಳ್ತಾರಲ್ಲ, ಬೆಟ್ಟ ಹತ್ತಿದ್ರು ಹುಟ್ಟಿದ ಗುಣ ಅದು. ಇವ್ರು ಅಂತ ಬುದ್ಧಿನೇ ಅನ್ಬಿಟ್ಟೆ ಇವ್ರು ಏನ್ ಮಾಡಿ ಭಯಂಕರ ಬದಗಿಸ್ಬಿಟ್ಟು ಎಳ್ಕೊಂಡ್ಬಂದ್ಬಿಟ್ರು. ಸಮುದ್ರ ತಳದಲ್ಲಿ ಏನೆಲ್ಲ ಇದೆ ಗೊತ್ತಾ ನಿಮಗೆ? ಮುತ್ತುಗಳು, ಅವುಗಳೆಲ್ಲ ಇದೆ. ನಮ್ಮ ಆರನ್ನು ಹೋದ್ರೆ ಬರ್ತಾನೆ ಇರಲಿಲ್ಲ, ಮೂಗಿಗೆಲ್ಲ ಆಕ್ಷನ್ ಹಾಕೊಂಡು, ಡ್ಯಾಡಿ ನಾ ಇಲ್ಲೇ ಇರ್ತೀನಿ, ಬೇಜಾರು ಮಾಡಬೇಡಿ, ನಾನು ಇಲ್ಲಿಂದ ಇದಕ್ಕೆ ಸ್ವಿಟ್ಜರ್ಲೆಂಡ್ಗೆಲ್ಲ ಸಪ್ಲೈ ಮಾಡ್ಬಿಡ್ತೀನಿ ಡ್ಯಾಡಿ, ನಾ ಇದೆಲ್ಲ ವಾ ಆಕಾಶದ ಡೀಲಿಂಗು, ನೀನು ಬಂದ್ಬಿಡು ಜೊತೆಯಲ್ಲಿ, ಕಂಪ್ಯೂಟರ್ ಕೆಲಸ ಬೇಡ, ಇಲ್ಲೇ ಇದ್ಬಿಡೋದ ಶೆಟ್ರದ್ದು, ಐ ವಿಲ್ ಬಿ ದೇರ್ ವಿತ್ ಯು, ಬರ್ಬೇಡ ಶೆಟ್. ನಮ್ಮ ಬೀದರ್ ಪ್ರಿಯ ಅವರೆಲ್ಲ ಸರ್ ಹೇಗಾಗತ್ತಲ್ಲ, ಎಲ್ಲ ಇಲ್ಲೇ ಕೂತ್ಬಿಡ್ರೆ, ಎಲ್ಲ ನಾವೆಲ್ಲ ಮಾರ್ಕೊಂಡು ಹೋಗ್ಬಿಡೋದ. ಅದಕ್ಕೆ ನೈಟ್ ಬೆಳಿಗ್ಗೆ ಹೊತ್ತವನ್ನ ಕರ್ಕೊಂಡು ಹೋಗಿಲ್ಲ ಸಮುದ್ರದಲ್ಲಿ, ಮಧ್ಯರಾತ್ರಿ ಕರ್ಕೊಂಡು ಹೋದ್ರು. ಯಾಕಂದ್ರೆ ಮಧ್ಯರಾತ್ರಿ ಟಾರ್ಚ್ ಹಿಡಿಯೋಕ್ಕಾಗಲ್ಲ, ಯಾವುದು ಕಣ್ಣಿಗೆ ನಿನ್ನ ಗುರಿಯನ್ನು ದಾಟಬೇಕು, ಆಯ್ಕೊಂಡು ತಿನ್ನೋದಲ್ಲ ಅಲ್ಲಿ ನಾಯಿ ಮರಿ ಥರ. ಇಲ್ಲಿ ಬಂದು ಆಯ್ಕೊಂಡು ತಿನ್ಬೇಡಿ, ನಿಮ್ ಗುರಿ ಏನು, ಇಲ್ಲಿಂದ ನೀವು ಎಲ್ಲಿಗೆ ಹೋಗ್ಬೇಕು? ಪರಲೋಕ ಹೋಗ್ಬೇಕು. That's a platform for you. Sing the level of ಆಗ ಆ ರಾತ್ರಿ ಅವ್ರು ಕರ್ಕೊಂಡು ಹೊರಗಡೆ ಬಂದ್ಬಿಡ. ಅದು ನಾನು ಹೇಳ್ತೀನಿ, ನೀವು ನೆನೆಸ್ತೀರಾ ಅದೇ ನಿಮ್ಮ ಜೊತೆ ಇಲ್ಲ ಅಂತ? ರೀ ಬ್ರಹ್ಮಾಂಡದ್ದೇ ನಿಮ್ಮ ಜೊತೆ ಇದ್ದಾರ್ರಿ. ಎಷ್ಟೋ ಟೈಮ್ ನಾನು ಕಣ್ಣೀರಲ್ಲಿ ಇರಬೇಕಾದ್ರೆ ನಡ್ಕೊಂಡು ಹೋಗ್ತಿರ್ತೀನಿ ರೋಡಲ್ಲಿ, ನಾನು ಹಿಂಗೆ ನೋಡ್ಬೇಕಾದ್ರೆ ನೆಲ ಕಾಣಲ್ಲ ರೀ, ಆ ದೇವ್ರದ್ದು ಕೈ ಕಾಣುತ್ತೆ ನನಗೆ. ಆ ಕೈ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಅವಾಗ ಅಯ್ಯೋ ದೇವ್ರ ಕೈಯಲ್ಲಿ ಬಂದಿದ್ಯಾ, ಹಂಗೆ ಎತ್ಬಿಡ್ತಾರೆ, ಹಂಗೆ ಎತ್ಬಿಟ್ಟು ಹಂಗೆ ವಿಷನ್ ನನಗೆ ಲಿಟ್ರಲ್ ಆಗಿ ಫಿಸಿಕಲ್ ಆಗಿ ನಡೆಯೋದು ತೋರಿಸ್ತಾ ಇದೆ. ಭೂಮಿ ಮೇಲೆ ರೋಡಲ್ಲಿ ತುಂಬ ದುಃಖವಾಗಿ ನಡೀತಾ ಇದ್ದೀನಿ. ಒಂದು 12 ವರ್ಷದ ಮುಂಚೆ ನಡ್ಕೊಂಡು ಹೋಗ್ತಾ ಇದ್ರೆ ಸಾಫ್ಟ್ ಆಗ್ತದೆ ಕಾಲು. ಏನು ನೋಡಿದ್ರೆ ದೇವ್ರದ್ದು ಆ ರೇಖೆಗಳೆಲ್ಲ ಕೈಗಳು, ದೊಡ್ಡ ಕೈಗಳು. ಹಂಗಿದ ತಕ್ಷಣ ಹಂಗೆ ನೋಡಿದ್ರೆ ತಕ್ಷಣ ಆಗ ಹೇಳ್ತಾರೆ, ನೀನು ನನ್ನ ಕೈಗಳಲ್ಲಿ ಎತ್ಕೊಂಡಿದ್ದೀನಿ ಮಗನೇ, ನೀನು ನನ್ನ ಅಂಗೈನಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ಅಂಗೈನಲ್ಲಿದ್ಯಾ ನೇತ್ರ, ನೀನು ಅಂಗೈನಲ್ಲಿದ್ಯಾ. ಸುಮಾರೇ ನೀ ಕರ್ತನ ಅಂಗೈಲಿದ್ದೀರಾ. ಸುಷ್ಮಾ ಅವರೇ ಕರ್ತನ ಅಂಗೈಲಿದ್ದೀರಾ ನೀವು. ಭಾಸ್ಕರ್ ಅವರೇ, ರೇವುಗ ರಘು ಅವರೇ, ನೀ ಕರ್ತನ ಅಂಗೈಲಿದ್ದೀರಾ. ಹೊನ್ನಪ್ಪ ಅವರೇ ಕರ್ತನ ಅಂಗೈಲಿದ್ದೀರಾ. ರಾಜ್ಕುಮಾರ್ ಅವರೇ ಕರ್ತನ ಅಂಗೈಲಿ ನಿಮ್ಮ ಸೇವೆ ಇದೆ. ಅವ್ರು ಅದನ್ನ ಬ್ಲೆಸ್ ಮಾಡಕ್ ಹೋಗ್ತಾರೆ. ಮಂಜು ಅವರೇ ನೀ ಭಯ ಪಡಬೇಡಿ, EMI கட்டಬೇಕಾ, ಬಾಡಿಗೆ ಕಟ್ಟಬೇಕಾ, ದುಡ್ಡು ಕಟ್ಟಬೇಕು, ಎಲ್ಲ அத்தனையும் வரும் உங்களுக்கு. ஆனால் கர்த்தருடைய பாதத்தை நீங்கள் தேட வேண்டும். ಎಲ್ಲವೂ ನಿಮ್ಗೆ ಕೊಡ್ತಾರೆ. ಆದರೆ ದೇವರು ಫಸ್ಟು ದೇವ್ರು ಹೇಳ್ತಾರೆ, ಹೀಗಿರಲಾಗಿ ಮೊದಲು ನಿಮ್ಮ ಹೆಂಡತಿಯನ್ನ ಹುಡುಕಿರಿ, 5 ಲಿಪ್ಸ್ಟಿಕ್ಗಳನ್ನ ತಂದು ಕೊಡಿರಿ. ಹೀಗಿರಲಾಗಿ ನಿಮ್ಮ ಗಂಡನಿಗೆ 3 kg ಹಂದಿ ಮಾಂಸ ಮಾಡಿ ಕೊಡಿರಿ ಅಂತ ದೇವ್ರು ಹೇಳಲಿಲ್ಲ. ಏನು ತಿನ್ನಬೇಕು?
ಏನ್ ಕುಡಿಬೇಕು, ಏನು ಹೊತ್ತುಕೋಬೇಕು? ಮೊದಲು ದೇವರ ರಾಜ್ಯಕ್ಕಾಗಿ, ಮೊದಲು ದೇವರ ರಾಜ್ಯಕ್ಕಾಗಿ. ಏನ್ ರಾಜ್ಯ ಅಂದ್ರೆ ಆಶೀರ್ವಾದ ಕೊಡೋ ರಾಜ್ಯ. ನೀವಿಷ್ಟು ಆದಾಮ್ ಕಾಲದಿಂದ ನಿನ್ನ ತಂದೆ ತಾತ ಮುತ್ತಾತ ಜಯಣ್ಣ ಅವರೇ ಅಷ್ಟು ಕುಟುಂಬದಿಂದ ಗೋತ್ರದಿಂದ ನಂಜುಂಡಪ್ಪ ಅವರೇ ಅಲ್ಲಿಂದ ಆ ರೇಸ್ವರೆಗೂ ಏನೆಲ್ಲ ನೀವು ಕಳ್ಕೊಂಡ್ ಬಂದಿದ್ದೀರಾ, ರಾಜ್ಯದೊಳಗೆ ಬಂದ ತಕ್ಷಣ ಅಲ್ಲಿಂದ ಎಲ್ಲ ಶಿಫ್ಟ್ ಆಗತ್ತೆ. ನಿಮ್ಗೆ ಎಲ್ಲ ಶಿಫ್ಟ್ ಆಗತ್ತೆ, ಎಲ್ಲ ಶಿಫ್ಟ್ ಆಗತ್ತೆ, ಎಲ್ಲ ಶಿಫ್ಟ್. ಯೋಬ್ಗೆ 2ರಷ್ಟು ಆಶೀರ್ವಾದ ಮಾಡಿದ್ರಲ್ಲ, ಯೋಬ್ ಫಸ್ಟ್ ಆಶೀರ್ವಾದ ಹೆಂಗಿತ್ತು? ಯೋಬ್ನ 2ರಷ್ಟಾಗಿ ಆಶೀರ್ವಾದ ಮಾಡಿದ್ರಂತಾರಲ್ಲ, ಯೋಬ್ದು ಮೊದಲನೇ ಆಶೀರ್ವಾದ ಹೆಂಗಿತ್ತು? ರೀ ಆ ಊರಲ್ಲೇ ಅವನು ಮಿಲಿಯನರ್ ಅಂತ ಹೇಳ್ತಾರ್ರಿ. ಆ ಊರಲ್ಲೇ ಮಿಲಿಯನರು. ಅವ್ರಿಗೆ ಇದ್ದಂಥ ಹೆಣ್ಣು ಮಕ್ಕಳು ತುರೂಪ ಯಾರಿಗೂ ಇರಲಿಲ್ಲ. ಅಂಥ ಪ್ರಿನ್ಸಸ್ಗಳು ರಾಣಿ ಥರ ಹುಟ್ಟಿದಂಥ ಅವ್ರ ಹೆಣ್ಣು ಮಕ್ಕಳು. ಅಂಥ ಮಕ್ಕಳು 10 ಮಕ್ಕಳು ಅವನ ಜೊತೆ ಇದ್ದರು, ನನ್ನ ಪ್ರಿಯ ಮಕ್ಕಳು. ಅಷ್ಟು ಮಿಲಿಯನಾಗಿದ್ದ 2ನೇ ಸತ್ಯವನ್ನು ಆಶೀರ್ವಾದ ಮಾಡಬೇಕಾದ್ರೆ ಅದು ಹೆಂಗೆ ಬಂದಿರಬೇಕು? ರಾಜ ಉಯರ್ತಿ ಬಿಟ್ಟಾರ ಆಂಡವರು. ಈಗ ನೀವು ದೇವರಲ್ಲಿ ಬಂದಮೇಲೆ ಕೆಲವು ವಸ್ತುಗಳು ಕಳ್ಕೊಂಡಿರ್ಬೋದು, ಗಾಡಿ ಕಳ್ಕೊಂಡಿರ್ಬೋದು, ಒಡವೆ ಕಳ್ಕೊಂಡಿರ್ಬೋದು, ವಸ್ತುಗಳು ಕಳ್ಕೊಂಡಿರ್ಬೋದು, ಕೆಲಸ ಕಳ್ಕೊಂಡಿರ್ಬೋದು. ಆ ವ್ಯಾಪಾರ ಇತ್ತು, ವ್ಯಾಪಾರ ಬಿಟ್ಟು ಹೋಗಿರ್ಬೇಕು. ಹೆದರಬೇಡಿ, ಅದೆಲ್ಲ ಆನ್ ದ ವೇ. ಅದೆಲ್ಲ ಆನ್ ದ ವೇ. ಇವಾಗ ಮೈಸೂರಿಂದ ನೀವು ಬರ್ತಿದ್ದೀರಾ ಲಾರಿ ತಗೊಂಡು, ಒಂದು ಲಾರಿ ಫುಲ್ಲು ಆಪಲ್ ತೊಗೊಂಡ್ಬರ್ತಿದ್ದೀರಾ. ಏಯ್ ಎಲ್ಲೋ ಇದೆಯಾ ಸರ್? ಆನ್ ದ ವೇ. ಹಾಂ ಆಯ್ತಪ್ಪ, ಖುಷಿ ಆಗ್ಬಿಡ್ತೀರಾ. ಏನು ಗಾಡಿ ನೋಡಿದ್ರಾ, ಲಾರಿ ನೋಡಿದ್ರಾ? ಕರೆಕ್ಟನ್ನ ಬರ್ತಿದ್ಯಾನೋ ಸರ್? ಇಲ್ಲ ಇದೇ ಥರ ಕಳಸಿ ಬೆಳೆ ಬಂದಿದ್ದೀನಿ. ಓ ಬಾ ಹುಷಾರಾಗಿ ಬಂದ್ಬಿಡಪ್ಪ. ಹಾಂ ಮುಂದೆ ಕ್ಲೀನಾಗಿ ಕಾಫಿ ಗಿಪಿ ಕುಡಿತಿರ್ತೀವಿ. ಎಂಟಿಗಳು ಏನು ಕಾಫಿ ಕುಡಿ ಬಂದ್ಬಿಟ್ಟ ಕಡೆ ಕಲಸಿ ಬೆಳೆದ ಬಂದ್ಬಿಟ್ಟು ಇದ್ದ ಬಂದ್ಬಿಟ್ಟು ಲಾರಿ ಬಂದ್ಬಿಡುತ್ತೆ. ಏಯ್ ನಿನಗೆ ಆ ವಿಶ್ವಾಸ ಇರೋದಾದ್ರೆ ಲಾರಿ ನೋಡಿ, ಅಪ್ಪನ ವಿಶ್ವಾಸನೇ ಇಲ್ವ? ನಾನು ಡೋಂಟ್ ಹ್ಯಾವ್ ದಟ್ ಕೈಂಡ್ ಆಫ್ ಮಸ್ಟರ್ಡ್ ಸೀಡ್ ಆಫ್ ಫೇತ್ ಮೈ ಸನ್ ಅಂಡ್ ಡಾಟರ್. ಆ ಸಾಸಿವೆ ಕಾಳಷ್ಟು ನಂಬಿಕೆ ನಿಮ್ಗೆ ಇಲ್ವ? ನಿಮಗೆ ಯಾರಿಗೆ ಶೋಧನೆ ಬರಲಿಲ್ಲ ಮಕ್ಕಳೇ? ಅಂತ ಯೋಬ್ಗೆ ಶೋಧನೆ ಬಂದ್ಬಿಡ್ತು, ಯೋಸೆಫ್ಗೆ ಶೋಧನೆ ಬಂತು. ಆದ ಶೋಧನೆಯಲ್ಲಿ ಅವರೆಲ್ಲ ಚಂದ್ರವರೇ ಬಿತ್ತೋಗ್ಲಿಲ್ಲ, ಸಾಧಿಸಿದ್ರು, ಅವರು ಎದುರಿಸಿದ್ರು. ಆಗ ಮನುಷ್ಯನಿಗೆ ಬರುತ್ತೆ ಜ್ವರ ಹೊರತು ಮರಕ್ಕೆ ಬರೋದಿಲ್ಲ. ಮನುಷ್ಯನಿಗೆ ಬರೋದು ಜ್ವರ ಬರುತ್ತೆ ಅಂದ್ಬಿಟ್ಟು ನಾವು ಜ್ವರದಲ್ಲಿ ಇರೋಲ್ಲ, ಒಂದು ಕಾಲದಲ್ಲಿ ನಾವು ಚೆನ್ನಾಗಿ ಮೇಲೆ ಬಂದ್ಬಿಡ್ತೀವಿ. ದೇವ ನಾಮಕ್ಕೆ ಸ್ತೋತ್ರ. ಇವತ್ತು ಐಶ್ವರ್ಯ ನಿಧಿಯಾದ ದೇವರು, beloveds, people of God, I'm telling you, the God of the rich God will go to enrich you in every mannerism. ನಿಮ್ಮನ್ನು ಎಲ್ಲ ವಿಷಯಗಳಲ್ಲಿ ಅವರು ನಿಮ್ಮನ್ನ ಅಭಿವೃದ್ಧಿ ಮಾಡ್ತಾರೆ. ಹೇಳಿ ಐ ರಿಸೀವ್ ಲಾರ್ಡ್ ಅಂತ ಹೇಳಿ. ಅದನ್ನ ಪಡ್ಕೊಳ್ತೀನಪ್ಪ. ನನ್ನ ಬಾಯಿಂದ ಬರ್ತಾ ಇದೆ ಆ ಮಾತು. ನಿಮ್ಮನ್ನ ಎನ್ರಿಚ್ ಮಾಡ್ತಾರೆ. ಹೆಂಗೆ ರಿಸೀವ್ ಮಾಡ್ತೀರಾ? ನಿಮ್ಮ ಎಲ್ಲ ಮನೆತನಗಳನ್ನ ನೆನೆಸ್ಕೊಳ್ಳಿ, ನಿಮ್ಮ ಕಣ್ಣೀರು ನೆನೆಸ್ಕೊಂಡು ದೇವ್ರ ಅಲ್ಲಿಂದೆಲ್ಲ ನಾನು ಮೇಲೆ ಬಂದ್ಬಿಡ್ತೀನಪ್ಪ ಅಂತ ಅರಿಕೆ ಮಾಡಿ ಕರ್ತ ನಿಮ್ಮನ್ನ ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನ ವೃದ್ಧಿಪಡಿಸ್ಲಿ. ಈ ಐಶ್ವರ್ಯದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಇದರ ಉದ್ದ ಆಳ ಅಗಲ ಪೌಲ್ ಹೇಳ್ತಾರೆ, ಅವರ ಕೃಪೆಯನ್ನ ಅಗಲ ಉದ್ದ ಆಳವನ್ನ ಅಳಿಯೋದಕ್ಕೆ ನಮ್ಮ ಕೈಲಿ ಆಗೋದು. ನೋಡ್ರಿ, ಒಂದು ಸಮುದ್ರದಲ್ಲಿ ಹೋಗ್ಬಿಟ್ಟು ಒಂದು ಜಗ್ಗು ಬಕೆಟ್ ನೀರು ಎತ್ಕೊಂಬಂದ್ಬಿಟ್ರೆ ಎಷ್ಟು ಕಮ್ಮಿ ಆಯ್ತು ನೋಡಿ ಸ್ವಲ್ಪ ಅಂತ ನೋಡೋಕ್ಕಾಗತ್ತಾ? ನೀನು ಎಷ್ಟು ಬಕೆಟ್ ತೆಗೆದ್ರು ಕೂಡ ಅದು ಹಂಗೇ ಇರುತ್ತೆ. ಸಮುದ್ರನೇ ಹಂಗಿದೆ ಅಂದಮೇಲೆ ಸಮುದ್ರ ಮಾಡಿ ದೇವ್ರು ಹೆಂಗಿರ್ಬೋದು? ಸಮುದ್ರ ಮಾಡಿ ದೇವ್ರು ಹೆಂಗಿರ್ಬೋದು? ನೀನು ಎಷ್ಟು ಮಂಡಿ ಎತ್ತಿದ್ರೆ ಬರ್ತಾ ಇರುತ್ತೆ ಕೃಪೆ. The more you dig, the more you get. The more you give, the more you have. ಎಷ್ಟು ಅಗಿತೀರಾ ಅನಿತಾ ಅವರೇ ದುಃಖವನ್ನ, ಅಷ್ಟೇ ದುಃಖ ಮೇಲೆ ಬರ್ತಾರೆ. ಎಷ್ಟು ನಿದ್ರೆಯಲ್ಲಿ ಅಗಿತೀರಾ ಅಷ್ಟೇ ಗಾಢ ನಿದ್ರೆ ಬರ್ತಾ ಇರುತ್ತೆ. ಎಷ್ಟು ಊಟ ತಿನ್ನಕ್ಕೆ ಹೋಗ್ತಾ ಇರ್ತೀರಾ ಅಷ್ಟೇ ಹೊಟ್ಟೆ ದಪ್ಪ ಹಾಗೇ ಆಗ್ತಾ ಇರುತ್ತೆ. ಪುರ್ಜಿಚ್ಚಿ ಅದಲ್ಲ, ಎಷ್ಟು ಆಳವಾಗಿ ದೇವ್ರನ್ನ ಅರಿತೀರಾ. ದೇವ್ರಿಗೆ ಸ್ತೋತ್ರ. ಅದಕ್ಕೆ ನಾನು ಹೇಳ್ತೇನೆ, ವಾಕ್ಯದಲ್ಲಿ ಚೆನ್ನಾಗಿ ಬೆಳಿ, ತಂದೆ ಮನೆ ಆಶೀರ್ವಾದ ಪಡೀರಿ. ಇನ್ನು ದೇವ್ರಿಗೆ ಟೈಮ್ ಕೊಡಬೇಡಿ, ಡೆಡ್ಲೈನ್ ಕೊಡಿ. ಅಪ್ಪ ಇಷ್ಟೊಳಗೆ ನನಗೆಲ್ಲ ಆಗ್ಬೇಕಾ? ನೀನು ಹೆಂಗೆ ಆಗ್ಬೇಕು? ಅವಾಗ ನಾನು ಮಲಗಿರ್ತೀನಿ, ನೀನು ರೆಡಿ ಆಗಬೇಕು ಅದೆಲ್ಲ ಬರೋದಕ್ಕಾಗಿ. ಅದೆಲ್ಲ ನೀನು ರೆಡಿ ಮಾಡಿ ಸೀರಿಯಸ್ನೆಸ್, ಕ್ಯೂರಿಯಾಸಿಟಿ ತೋರಿಸಿ ಅಪ್ಪನಿಗೆ. ನಾನೆಲ್ಲ ಟೈಮ್ ಡೆಡ್ಲೈನೇ ಕೊಡ್ತಾ ಇದ್ದೆ, ದೇವ್ರು ಇಷ್ಟೊಳಗೆ ಇದೆಲ್ಲ ಆಗಬೇಕು, ಇಷ್ಟೊಳಗೆ ಡಿಸೆಂಬರ್ಗೆ ಇದಾಗಬೇಕು, ಇದೆಲ್ಲ ಆಗೋದಕ್ಕಾಗಿ ಸ್ತೋತ್ರ. ಅದನ್ನೇ ನೆನೆಸ್ಕೊಳ್ತಾ ಇರ್ತಿದ್ದೆ ನಾನು, ಅದನ್ನೇ ಮಾಡ್ತಾ ಇದ್ದೆ ನಾನು. ಗರ್ಭಿಣಿ ಆದವಳು ಹೆಂಗಸು ಗರ್ಭವತಿ ಆದರೆ
ಡಾಕ್ಟರ್ ಹೇಳ್ತಾರೆ ಗಂಡ್ಮಗು ನಿನಗೆ ಅಂದ ತಕ್ಷಣ ಅವಳೇನು ಮಾಡ್ತಾಳೆ, ಆ ಗಂಡ್ಮಗು ಬಂದು ಹಿಂಗೆ ಇರಬೇಕು, ಈ ಥರ ಕೇಸರಿ ತಿನ್ನಬೇಕು, ಆ ಥರ ಇದು ತಿನ್ನಬೇಕು, ಇದು ತಿನ್ನಬೇಕು, ಆ ಮಗುನ ರೆಡಿ ಮಾಡ್ಕೊಳ್ತಾಳೆ ಅವಳು. ಅದೇ ರೀತಿ ನಿಮ್ಮ ಭಿನ್ನವಿಕೆಗಳು, ವಿಜ್ಞಾಪನೆಗಳನ್ನ ಯು ಆರ್ ಆಲ್ರೆಡಿ ಬಿಕಮ್ ಪ್ರೆಗ್ನೆಂಟ್, ನೀವು ಗರ್ಭವತಿಗಳಾಗಿದ್ದೀರಾ, ಅದು ಹೊಟ್ಟೆ ಒಳಗಿದೆ. ಕೆಲವೇ ಕಾಲದಲ್ಲಿ ಡೆಲಿವರಿ ಆಗ್ಬಿಡತ್ತದು, ಆಗತ್ತದ. ಸೊ ಐಶ್ವರ್ಯ, ಇನ್ನೂ ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಆಗ ನಂಬಿದ್ದೀವಿ ನಾವು ಪರಲೋಕ. ಆ ಪರಲೋಕ ಹೋಗೋವರೆಗೂ ಮೇಘ ಅವರೇ, ರಚಿತಾ ಅವರೇ, ಗಿರೀಶ್ ಅವರೇ, ರಾಜ್ಕುಮಾರ್ ಅವರೇ, ನೀವೆಲ್ಲ ಶಿವಣ್ಣ ಅವರೇ, ಐಶ್ವರ್ಯ ಹೆಂಗೆ ಬರುತ್ತೆ ಅನ್ನೋದು ನೀವು ತಿಳ್ಕೊಂಡ್ಬಿಡ್ಬೇಕು. ಐಶ್ವರ್ಯ ನೀವು ಬರೋದನ್ನ ಕಲಿಸ್ಬೇಕು. ಹಣ ಕೈಗೆ ಬಂದು ಬೀಳಲಿ ಯೇಸು ನಾಮದಲ್ಲಿ. ಕಿಲ್ ದ ಬೈ ಮನಿ, ಕಿಲ್ ದ ಮನಿ ಬೈ ಮನಿ ಒನ್ಲಿ. ಆ ಹಣವನ್ನು ಕ್ಯಾನ್ಸಲ್ ಮಾಡಿ ಯೇಸು ನಾಮದಲ್ಲಿ ಐಶ್ವರ್ಯಗಳು ಬರೋಕ್ಕಾಗಿ ಸ್ತೋತ್ರ ಅಂತ. ಆನ್ಲೈನ್ ಪೀಪಲ್, ಗಾಡ್ ವಿಲ್ ಗೋಯಿಂಗ್ ಟು ಬ್ಲೆಸ್ ಯು. ನಿಮ್ಮ ಮನೆಗಳನ್ನ ಆಶೀರ್ವಾದ ಮಾಡಕ್ಕೆ ಹೋಗ್ತಾರೆ ದೇವರು. ಇವತ್ತು ಎಷ್ಟೇ ದೊಡ್ಡ ತಾಪತ್ರೆ ಹೋರಾಟಗಳಿದ್ರು ಕೂಡ ಇವತ್ತು ಆನ್ಲೈನ್ ನೋಡತಕ್ಕ ಎಲ್ಲ ಮಕ್ಕಳ ಮೇಲೆ ದೇವರ ಬ್ಲೆಸ್ಸಿಂಗ್ಸ್ ಇಳಿಯುತ್ತೆ. ರಬ ಕಮ್ಮ ಶೋರಿಯಾಬ ಏರಿ ಕಮ್ಮರು ಯಬ ಶಕ್ಯತೆ ಏರ ಮಂದಲಬ ಅಲಮಾಶೆ ಕೆಂದೇರಿಯ ಮಾವುಲಮ ಕರ ಏರಿ ತಮಾಶೆ ತೇರಮ. ಗಾಡ್ ವಿಲ್ ಗೋಯಿಂಗ್ ಟು ಬ್ಲೆಸ್ ಯು. ಸೂಪರ್ ನ್ಯಾಚುರಲ್ ಬ್ಲೆಸ್ಸಿಂಗ್. ಹೊರದೇಶದಲ್ಲಿ ಸೂಪರ್ ನ್ಯಾಚುರಲ್ ಬ್ಲೆಸ್ಸಿಂಗ್, ಹೊರದೇಶದಲ್ಲಿ ಸೂಪರ್ ನ್ಯಾಚುರಲ್ ಫೇವರ್ಸ್ಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಶೀರ್ವಾದ ಮಾಡಪ್ಪ. ಎಲ್ಲ ಕಾರ್ಯಗಳನ್ನ ದೇವ್ರ ಕಾರ್ಯ ಮಾಡ್ತಾರೆ. ಇವತ್ತು ನಿಮ್ಮ ಆರಂಭ ಅಲ್ಪವಾಗಿರ್ಬೋದು, ಆ ಅಂತ್ಯ ಘನವಾಗಿದೆ. Though your beginning is low, yet your later end will be in glory. ಅನೇಕರಿಗೆ ಪ್ರಮೋಷನ್ಸ್ಗಳು ಬರುತ್ತಿಲ್ಲ, ಅನೇಕರ ಫೈನಾನ್ಸ್ಗಳು ಇನ್ಕ್ರೀಸ್ ಆಗುತ್ತೆ, ಅನೇಕರ ಪಾಕೆಟ್ಗಳಲ್ಲಿ ಹಣಕಾಸುಗಳು ಫೇವರ್ಗಳು ತುಂಬ್ಕೊಂಡ್ಬರುತ್ತೆ. ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ಪರ್ಸಲ್ಲಿ ದುಡ್ಡಿನ ಕಮ್ಮಿ ಆಗೋದೇ ಇಲ್ಲ. ದುಡ್ಡು ತುಂಬ್ತಾ ಹೋಗತ್ತೆ, ಬಟ್ಟೆಗಳು ತುಂಬ್ತಾ ಹೋಗತ್ತೆ, ಅದು ಅಭಿವೃದ್ಧಿ ಆಗ್ತಾ ಹೋಗ್ತೀರಾ. ನಿಮ್ಮ ಮನೆ ಮಕ್ಕಳಿಗೆ ಇನ್ನು ಕೊರತೆ ಅನ್ನೋದು ಇರೋದಿಲ್ಲ. ಅವರ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಗಳನ್ನು ಅಪ್ಪ ನೀಗಿಸ್ತಾರೆ. God will bless you according to his glorious riches in heaven. My God shall supply all your needs according to his glorious riches. ಅವರ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಕೈಗಳನ್ನ ಬ್ಲೆಸ್ ಮಾಡಕ್ಕೆ ಹೋಗ್ತಾರೆ. ಭಯಪಡಬೇಡಿ, ಆಶಾವಾದಿಯಾಗಿ ಹೋಗಿ. ಇವತ್ತು ಇಡ್ಲಿ ಮಾಡ್ತಿರ್ಬೋದು, ಚಟ್ನಿ ಮಾಡ್ತಾ ಇರ್ಬೋದು, ಚಿಕ್ಕ ಹೋಟ್ಲಿಟ್ಟಿರ್ಬೋದು, ಭಯಪಡಬೇಡಿ. ಒಂದಿನ ಒಟ್ಟಿಗೆ ಓನರಾಗಿ 50 ಜನಕ್ಕೆ ಕೆಲಸ ಕೊಡ್ತೀರ ನೀವು. ಕರ್ತ ನಿಮ್ಮನ್ನ ಆಶೀರ್ವಾದ ಮಾಡಲಿ. As the deer panteth for the water, so my soul longeth after thee. You alone are my heart's desire, and I long to worship thee. As the deer panteth for the water, so my soul
to you alone. May my spirit yield. You alone are my heart's desire, and I long to worship thee, and I long to worship thee. Yes, I long to worship thee. हे जीवित परमेश्वर, मैं तेरी आराधना करता हूँ। जीवन को देने वाले, मैं तेरी आराधना करता हूँ। हे जीवित परमेश्वर, मैं तेरी आराधना करता हूँ। जीवन को देने वाले, मैं तेरी आराधना करता हूँ। Hallelujah, Hosanna. Hallelujah, Hosanna. Hallelujah, Hosanna. Hallelujah, Hosanna. Hallelujah, Hosanna. Hallelujah, Hosanna. Hallelujah,
लेने वाले